Hallelujah. Yes. ಈಗ ಈ ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮ ಮಧ್ಯದಲ್ಲಿ ಪ್ರಕಟಿಸಿಕೊಂಡಾಗ ಬನ್ನಿ ಒಂದು ವಾಕ್ಯವನ್ನು ಓದೋಣ. Hallelujah. ಲೂಕ ಗ್ರಂಥ 19ನೇ ಅಧ್ಯಾಯ 42ನೇ ವಚನ. Luke chapter 19:42. లూక గ్రంథము 19:42. లూక 19:42 వచనం. ನೀನಾದರೂ ಸಮಾಧಾನಕ್ಕೆ ಬೇಕಾದ ಕಣ ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಸಾಕಮ್ಮ, ಏನ್ ಹೇಳ್ತಾ ಇದೆ ವಾಕ್ಯ? ನೀನಾದರೂ ಸಮಾಧಾನಕ್ಕೆ ಬೇಕಾದ ಕಣ ನನ್ನ ಹತ್ರ ಕೊಂಡ್ಕೊಂಡ್ರೆ ಎಷ್ಟೋ ಒಳ್ಳೆಯದು. ಸಮಾಧಾನನ ಯೇಸು ಹತ್ರ, ಯೇಸು ಕ್ರಿಸ್ತನ ಹತ್ರ ಈಸ್ಕೋಬೇಕಂತ. ಯಾರ ಹತ್ರ ಈಸ್ಕೋಬೇಕಂದ್ರೆ ಸಮಾಧಾನ? ರೈಸ್ ಎಲ್ಲ ಎಲ್ಲಿ ಈಸ್ಕೊತೀರಿ? ಗುದ್ಲಿ ಎಲ್ಲಿ ಈಸ್ಕೊತೀರಿ? ಸೊಪ್ಪೆಲ್ಲಿ ಈಸ್ಕೊತೀರಿ? ಅಂಗಡಿಗಳಲ್ಲಪ್ಪ, ಮಸಾಲೆ ಅಂಗಡಿಗಳಲ್ಲೆಲ್ಲ ಈಸ್ಕೊತೀರಿ, ನೀರು ಅಂಗಡಿಯಲ್ಲೆಲ್ಲ ಈಸ್ಕೊತೀರಿ, ಎಣ್ಣೆ ಅಂಗಡಿಯಲ್ಲೆಲ್ಲ. ಸಮಾಧಾನ ಬೇಕಾದ್ರೆ ಮೊಬೈಲಲ್ಲೆಲ್ಲ ಸಿಗಲ್ಲ, ಟಿವಿಯಲ್ಲೆಲ್ಲ ಸಿಗಲ್ಲ, ಸೀರಿಯಲ್ ಎಲ್ಲ ಸಿಗಲ್ಲ. ಸಾರಿ, ಯಾವ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಕೂಡ ಸಮಾಧಾನ ಸಿಗಲ್ಲ. ಕೊಂಡುಕೋ ಅಂತ ಹೇಳ್ತಾ ಇರೋದ್ರಿಂದ ಯೇಸು ಹತ್ರ ತಗೋಬೇಕು. ಎಲ್ಲ ಹೇಳಿ, ಕೈ ಕೊಟ್ಟು ಹೇಳಿ, ಸಿಸ್ಟರ್ ಬ್ರದರ್, ಸಮಾಧಾನ ಯೇಸು ಹತ್ರ ಕೊಂಡ್ಕೋಬೇಕಂತ. ಕರೆಕ್ಟ್ ಆಯ್ತು? ನಾನು ಹೇಳ್ತಾ ಇದ್ದೀನಿ, ವಾಕ್ಯ ಹೇಳ್ತೇನೆ. ವಾಕ್ಯ ಸಮಾಧಾನ ಯೇಸು ಹತ್ರ ಖರೀದಿ ಮಾಡ್ಬೇಕಂತ, ಪರ್ಚೇಸ್ ಮಾಡ್ಬೇಕಂತ. ಅರ್ಥ ಆಗೋದಕ್ಕೆ ಇಷ್ಟು ಭಾಷೆಗಳು ಹೇಳ್ತಾರೆ. ಆಮೇಲೆ ಆದ್ರೆ ಇದು ಉಚಿತ, ಫ್ರೀ. ಅಂಗಡಿಗೆ ಅಕ್ಕಿಗೆ ಹೋದ್ರೆ, ಎಣ್ಣೆಗೆ ಹೋದ್ರೆ, ಏನೋ ಒಂದು ಕಾಸ್ಮೆಟಿಕ್ಸ್ ಐಟಮ್ಸ್ ಹೋದ್ರೂ ಆಮೇಲೆ ಕಾಸು ಕೊಟ್ಟು ಕೊಂಡ್ಕೊಬೇಕು. ಈ ಸಮಾಧಾನ ದೇವರು ಫ್ರೀ ಆಗಿ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಚಿತ, ಫ್ರೀ. ಸಮಾಧಾನಕ್ಕೆ ಬೇಕಾದನ್ನ ಈಗಲೇ, ಆ ಮಾತು ನೋಡಿ, ಎಲ್ಲ ಯಾವಾಗಂತೆ? ಈಗಲೇ. ಹಲ್ಲೆಲೂಯಾ. ಸಮಾಧಾನಕ್ಕೆ ಬೇಕಾದನ್ನ ಈ ದಿನದಲ್ಲೇ, ನನಗೆ ನೋಡಮ್ಮ, ಈ ದಿನದಲ್ಲೇ ಕೊಂಡ್ಕೊಳ್ಳಿ. ಇವತ್ತೇ, ಈಗಲೇ. ಸಮಾಪ್ತಿಗಿನ ಮುಂಚೆ, ನೀನು ಉಸಿರು ಹೋಗ್ತಿದ್ ಮುಂಚೆ, ಯೇಸು ಕ್ರಿಸ್ತನ ಮರಣದ ಮುಂಚೆ, ಸಮಾಪ್ತಿ ಆಗಿದ ಮುಂಚೆ ಸಮಾಧಾನವನ್ನ ಕೊಂಡ್ಕೊ ನನ್ನ ಹತ್ರ. ಎಲ್ಲಿ ಸಿಗಲ್ಲ ಸಮಾಧಾನ? ಟಿವಿಯಲ್ಲಿಲ್ಲ ಸಮಾಧಾನ, ಸಿನಿಮಾ ಥಿಯೇಟರ್ ಇಲ್ಲ ಸಮಾಧಾನ, ಕ್ಲಬ್ಬು ಡಿಸ್ಕೋ ಕ್ಯಾಮ್ರಲ್ಲಿಲ್ಲ ಸಮಾಧಾನ, ನಿನ್ ಕೈಯಲ್ಲಿರೋ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿಲ್ಲ ಸಮಾಧಾನ, ಊಟದಲ್ಲಿಲ್ಲ ಸಮಾಧಾನ, ಬಟ್ಟೆಯಲ್ಲಿಲ್ಲ ಸಮಾಧಾನ, ನಿನ್ನ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಹತ್ರ ಇಲ್ಲ ಸಮಾಧಾನ, ನಿನ್ನ ಜೋಬಲ್ಲಿ, ನಿನ್ನ ಬ್ಯಾಂಕ್ ಅಲ್ಲಿ, ನಿನ್ನ ATM ಕಾರ್ಡ್ ಅಲ್ಲಿ, ಗೂಗಲ್ ಪೇ ಸಮಾಧಾನ ಇಲ್ಲ, ಗೂಗಲ್ ಪೇ ಸಮಾಧಾನ ಇಲ್ಲ, ಪೇಟಿಎಂ ಅಲ್ಲಿ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಅದರಲ್ಲಿ ವಿಷಯದಲ್ಲಿ ಎಷ್ಟೋ ಕೊಲೆಗಳು ನಡೆದುಬಿಟ್ಟಿದೆ, ಸಂಬಂಧದ ವಿಷಯದಲ್ಲಿ ಎಷ್ಟೋ ಕೊಲೆಗಳು ನಡೆದುಬಿಟ್ಟಿದೆ. ನನಗೊಂದು ಚಾನಲ್, ನಿನಗೊಂದು ಚಾನಲ್ ಅಂತ ಹೇಳಿ ಟಿವಿ ಕಿತ್ಲಾಡ್ಕೊಂಡು ಕೊಲೆಗಳು ನಡೆದಿದೆ. ದುಡ್ಡು ವಿಷಯ, ಆಸ್ತಿ ವಿಷಯದಲ್ಲಿ ಕಿತ್ಲಾಡ್ಕೊಂಡು ಸಮಾಧಾನಗಳು ಹೋಗಿದೆ. ಹಲ್ಲೆಲೂಯಾ. ಸಂಬಂಧಗಳು ಹೋಗಿದೆ. ನಿಜನ ಇಲ್ವಾ? ಟಿವಿ ಕಿತ್ಲಾಡ್ಕೊಂಡು ಕೊಲೆ ಆಗಿದೆ ಇಲ್ವಾ? ಟಿವಿ ಈ ಚಾನಲ್ ಬೇಕು, ಆ ಚಾನಲ್ ಬೇಕು ಅಂತ ಕಿತ್ಲಾಡ್ಕೊಂಡಿದ್ದಾರೆ ಇಲ್ವಾ? ಕೊಲೆನೇ ಆಗೋಗಿದೆ. ಹಲ್ಲೆಲೂಯಾ. ಸೊ ಯಾವಾಗಲೂ ಸಮಾಧಾನ ಇಲ್ಲ, ಯೇಸು ಹತ್ರ ಇದೆ. ನೀನು ಅದನ್ನ ನಂಬುವಾಗ ಸಮಾಧಾನ ಬೇಕನ್ಬೇಕು. ಫಸ್ಟ್ ಏನ್ ಹೇಳ್ಬೇಕು? ನೀನು ಫಸ್ಟ್ ಈ ಬೈಬಲ್ ಅಲ್ಲಿ ಸಮಾಧಾನ ವಾಕ್ಯಗಳು 65 ಕಡೆ ಬರ್ತದೆ. ಎಷ್ಟು ಕಡೆ? 65. 65 ಸಲ ಬಂದಿದೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥವರೆಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಾಲೋಮ್ ಅಂದ್ರೆ ಏನು? ಸಮಾಧಾನ. ಶಾಲೋಮ್ ಕೆಲವರು ಹೇಳ್ತಾರೆ, ಪ್ರೈಸ್ ದ ಲಾರ್ಡ್ ಜಾಗದಲ್ಲಿ ಶಾಲೋಮ್ ಅಂತ. ನಿಮಗೆ ಸಮಾಧಾನ ಆಗಲಿ, ನಿಮಗೆ ಸಮಾಧಾನ ಆಗಲಿ, ನಿಮಗೆ
ನಿಮಗೆ ಸಮಾಧಾನ ಆಗಲಿ. ಇದು ಒಂದು ಗ್ರೀಕ್ ಭಾಷೆ. ಆ ಸಮಾಧಾನ ಮಾತುಗಳು ಇವತ್ತು ಕೇಳೋಣ. ಶಾಲೋಮ್ ಅನ್ನೋದು ಸಮಾಧಾನ. ಗ್ರೀಕ್ ಭಾಷೆಯಲ್ಲಿ ಶಾಲೋಮ್ ಅಂತಾರೆ, ಕನ್ನಡದಲ್ಲಿ ಸಮಾಧಾನ ಅಂತಾರೆ, ತಮಿಳಲ್ಲಿ ಸಮಾಧಾನ ಅಂತಾರೆ, ತೆಲುಗಲ್ಲಿ ಸಮಾಧಾನ ಅಂತಾರೆ, ಇಂಗ್ಲಿಷಲ್ಲಿ ಪೀಸ್ ಅಂತಾರೆ. ಎಷ್ಟು ಜನ ಸಮಾಧಾನ ಹುಡುಕ್ತೀರಾ? ವಾಕ್ಯದಲ್ಲಿ ನಮ್ಮನ್ನ ನಿಮ್ಮನ್ನ ಎಷ್ಟುವರೆಗೂ ಸಮಾಧಾನವಾಗಿದ್ದರೂ ಲೋಕದಲ್ಲಿ ಮನುಷ್ಯರ ಹತ್ರ ದೇವರ ಹತ್ರ ನೋಡೋಣ. ದೇವರ ಹತ್ರ ಕೂಡ ಸಮಾಧಾನವಾಗಿರ್ಬೇಕು. ಗೊತ್ತಾನೆ? ಮನುಷ್ಯರ ಹತ್ರ, ಕುಟುಂಬದ ಹತ್ರ, ಬೋಧಕನ ಹತ್ರ, ವಿಶ್ವಾಸಿಗಳ ಹತ್ರ ಸಮಾಧಾನ ಅಂತೇಳಿ ಸಮಾಧಾನ ಅನ್ನೋಕೆ ಯೋಚಿಸ್ತೀರಾ? ಎಲ್ಲಿ ಸಮಾಧಾನ ಮಾಡ್ಕೊಂತೀರಾ? ಮನೆಗೆ ಬಂದಿದ ತಕ್ಷಣ ರೇಗ್ತಾ ಇರ್ತೀರಾ, ಬಂದವ್ರನ್ನ ರೇಗ್ತಾ ಇರ್ತೀರಾ. ನೀವು ರೇಗ್ತಾ ಇರ್ತೀರಾ, ನಿಮ್ ಮೇಲೆ ರೇಗ್ತಾ ಇರ್ತೀರ. ಕೆಲವು ಮನೆಯಲ್ಲಂತೂ ಸಿಂಹಗಳು, 2 ಸಿಂಹಗಳು ಓಡಾಡ್ದಂಗೆ ಇರ್ತೈತೆ, 2 ಸಿಂಹಗಳು ಖರ್ಚಿಸೋ ತರ ಇರ್ತೈತೆ. ನಾನೇನು ಕಡಿಮೆ ಇಲ್ಲ, ನೀನೇನು ಕಡಿಮೆ ಇಲ್ಲ ಅನ್ನಂಗೆ, ನನಗಿಂತ ನಿನ್ಗಿಂತ ನಾನೇ, ನಿನ್ಗಿಂತ ನಾನೇ ಸಮಾಧಾನ ತೆಗೆದುಬಿಡ್ತಾರೆ, ಸಮಾಧಾನ ಓಡಿಸ್ಬಿಡ್ತಾರೆ. ಸಮಾಧಾನ ಯಾರ ಹತ್ರ ಇದೆ? ಸಮಾಧಾನ ದೇವರ ಹತ್ರ ಇದೆ. ಏನ್ ಮಾಡ್ಬೇಕಂತ ಅದನ್ನ ತಗೋಬೇಕು. ಇವತ್ತು ಸಮಾಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ದೇವರು ಮಾತಾಡ್ತಾ ಇರೋದು ಬಹಳ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಬಹಳ ಪತಿ ಪತ್ನಿಯರಲ್ಲಿ ಸಮಾಧಾನ ಇಲ್ಲ, ಬಹಳ ಯೌವನಸ್ಥರಲ್ಲಿ ಸಮಾಧಾನ ಇಲ್ಲ, ಬಹಳ ಯುವತಿಯರಲ್ಲಿ ಸಮಾಧಾನ ಇಲ್ಲ, ಬಹಳ ಸಭೆಗಳಲ್ಲಿ ಸಮಾಧಾನ ಇಲ್ಲ, ಬಹಳ ಬೋಧಕರ ಜೀವನದಲ್ಲಿ ಸಮಾಧಾನ ಇಲ್ಲ, ಬಹಳ ಕುಟುಂಬಗಳಲ್ಲಿ ಇವುಗಳಿಂದ ಸಮಾಧಾನ ಇಲ್ದಿರ ಭಿನ್ನಾಭಿಪ್ರಾಯ, ಭೇದ, ನಾನು ನೀನು, ಕಿತ್ಲಾಟ, ಜಗಳ ಬಂದು ಕೂತಿದೆ. ಸಮಾಧಾನ ಆತ್ಮ ಇಲ್ದಿರ, ಸಮಾಧಾನ ಎಂಬ ಬೀಜವನ್ನು ಬಿತ್ತಿದಿರ. ಪ್ರತಿ ಕುಟುಂಬದಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ದೇಶದಲ್ಲಿ, ಪ್ರತಿ ಸಭೆಯಲ್ಲಿ ಶತ್ರುವಾದ ಸೈತಾನ ಕಳವಳನ, ಜಗಳನ, ಭೇದವನ್ನ ಬಿತ್ತಾ ಇದ್ದಾನೆ. ಮಾತಾಡಿರ್ತೀನಿ ಕೇಳು. ನಿನಗೆ ಸಮಾಧಾನ ಇಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ. ಬಹಳ ಕುಟುಂಬಗಳಲ್ಲಿ ಕಳವಳ ಇರೋದ್ರಿಂದ ದೇವರು ಮಾತಾಡ್ತಾ ಇದ್ದಾರೆ. ನೀನು ಅದನ್ನೇನೋ ಮಾಮೂಲಿ ಮಾಡ್ಕೊಂಡ್ಬಿಟ್ಟಿದೀಯ. ರೇಗಾಡೋದು, ಕಿತ್ಲಾಡೋದು, ಬೈಲಾಡೋದು. ಸಮಾಧಾನ ಹೋಗ್ತಾ ಇದೆ ಸಿಸ್ಟರ್, ಸಮಾಧಾನ ಹೋಗ್ತಾ ಇದೆ ಬ್ರದರ್. ಹೇಗೋ ನಿನ್ ಮನೆಯಲ್ಲಿರೋ ಸಮಾಧಾನನ ನೀನೇ ಕಳೀತಾ ಇದೀಯಾ. ನಿನ್ ಸಭೆಯಲ್ಲಿರೋ ಸಮಾಧಾನನ ನೀನೇ ಕಳೀತಾ ಇದೀಯಾ. ನಿನ್ ಕುಟುಂಬದಲ್ಲಿರೋ ಸಮಾಧಾನನ ನೀನೇ, ನಿನ್ ಮಾತು, ನಿನ್ ನಡವಳಿಕೆ, ನಿನ್ ಬಾಯಲ್ಲಿ ಬರೋ ಕೋಪ, ನಿನ್ ಬಾಯಲ್ಲಿ ಬರೋ ಮಾತುಗಳು, ನಿನ್ ಕೈ ಪಾಪವನ್ನ ಮಾಡ್ತಾ ಇರೋದ್ರಿಂದ ಸಮಾಧಾನ ಹೋಗ್ತಾ ಇದೆ. ನೋಡಿ, ನಿನ್ನಿಂದ ನಿನ್ ಮನೆಯಲ್ಲಿರೋ 5 ಜನಕ್ಕೆ ಸಮಾಧಾನ ಇಲ್ಲ, ನಿನ್ನಿಂದ ನಿನ್ ಮನೆಯಲ್ಲಿರೋ 3 ಜನಕ್ಕೆ ಸಮಾಧಾನ ಇಲ್ಲ, ನಿನ್ನಿಂದ ನಿನ್ ಕುಟುಂಬದಲ್ಲಿರೋ ಮಕ್ಕಳಿಗೆ, ಹೆಂಡತಿಗೆ, ನಿನ್ನಿಂದ ನಿನ್ ಕುಟುಂಬದಲ್ಲಿರೋ ಗಂಡನಿಗೆ, ಮಕ್ಕಳಿಗೆ, ನಿನ್ನಿಂದ ನಿನ್ ತಂದೆ ತಾಯಿಗೆ ಸಮಾಧಾನ ಇಲ್ಲ. ಯಾವ ವಿಷಯದಲ್ಲಿ ಗಲಿಬಿಲಿ ಆಗ್ತದೋ, ಯಾವ ವಿಷಯದಲ್ಲಿ ಗಲಾಟೆ ಬರ್ತದೋ, ಯಾವ ವಿಷಯದಲ್ಲಿ ಮನೆಯಲ್ಲಿ ಸಮಾಧಾನ ಇಲ್ಲ, ಅದನ್ನ ಬಿಟ್ಬಿಡು. ನಿನ್ ಕುಟುಂಬಕ್ಕೋಸ್ಕರ ಅಷ್ಟು ತ್ಯಾಗ ಮಾಡಕ್ಕಾಗಲ್ವಾ? ನಿನ್ ಕುಟುಂಬ ಸಮಾಧಾನಕ್ಕೋಸ್ಕರ ನಿನ್ ಕೋಪನ, ನಾನೇ ಹೇಳೋದಿನ, ಬೇಸರ ಮಾಡ್ಕೊಳ್ಳೋದಿನ, ಯಾವಾಗಲೂ ಬೈಲಾಡ್ಕೊಳ್ಳೋದು, ಕಿತ್ಲಾಡ್ಕೊಳ್ಳೋದನ್ನ ಬಿಟ್ಬಿಟ್ರೆ ಸಮಾಧಾನ ಇರ್ತದೆ. ಎಷ್ಟು ಜನ ಗೊತ್ತಿದ್ದು? ಇದು ಗೊತ್ತಾಗೋದಿಲ್ವಾ? ಇನ್ನು ವಾಕ್ಯ ಅರ್ಥ ಆಗ್ತದೆ ಇಲ್ವಾ? ದೇವರ ಆತ್ಮ ನಿನ್ನಲ್ಲಿ ಇದ್ದಾನ ಇಲ್ವಾ? ಪರಿಶುದ್ಧಾತ್ಮ ನಿನ್ನ ಮಾತಾಡ್ತದನ್ನ ಹೊಂದ್ಕೊಂಡಿಲ್ವಾ? ನಿನ್ನ ಹತ್ರ ಇದೆ ಸಮಾಧಾನ ಸಿಸ್ಟರ್, ನಿನ್ನ ಹತ್ರ ಇದೆ ಬ್ರದರ್ ಸಮಾಧಾನ. ಎಲ್ಲಿ ಸಿಗಲ್ಲ, ಯಾವ ಸಿಟಿ ಮಾರ್ಕೆಟ್ ಅಲ್ಲಿ ಸಿಗಲ್ಲ, ಯಾವ ದೇಶದಲ್ಲಿ ಸಿಗಲ್ಲ. ಭೂಮಿ ಕೆಳಗಡೆ ಇಲ್ಲ, ಆಕಾಶದ ಮೇಲ್ಗಡೆ ಇಲ್ಲ, ಸಮುದ್ರದಲ್ಲಿ ಇಲ್ಲ, ನಿನ್ ಮನೆಯಲ್ಲಿ ಇಲ್ಲ. ಸಮಾಧಾನ ಯೇಸು ಕ್ರಿಸ್ತನ ಹತ್ರ ಇದೆ, ನಿನ್ನಲ್ಲಿದೆ. ಸಮಾಧಾನ ಬೇಕಾದ್ರೆ ನೀನ್ ಶಾಂತವಾಗಿದ್ರೆ ಎಲ್ಲ ಚೆನ್ನಾಗಿದೆ. ಹಲ್ಲೆಲೂಯಾ. ಮನೆಯಲ್ಲಿ 5 ಜನ ಇದ್ರೆ 5 ಜನನು ಸಮಾಧಾನವಾಗಿರ್ಬೇಕು. ಒಬ್ಬರು ಸರಿ ಇಲ್ಲಂದ್ರೂ 5 ಜನಕ್ಕೂ ಪ್ರಾಬ್ಲಮ್. ಹೆಂಗೆ ಅಂತ ಕೇಳ್ತೀರಾ? ಈಗ ಜ್ವರ ಬರ್ತೈತೆ, ಕಿವಿ ಸಂತೋಷ ಪಡ್ತೈತಾ, ಈ ಕೈ ಗೇಟ್ ಬೀಳ್ತೈತೆ, ಈ ಕೈ ಸುಖವಾಗಿ ನಗ್ತೈತಾ? ಹೇಳಿ ಬೇಗ, ಆಗುತ್ತಾ? ಆಮೇಲೆ ತಲೆನೋವು ಬಂದ್ರೆ ಬಾಡಿ ಎಲ್ಲ ನೋವೇ ತಾನೆ, ಅಲ್ಲಿ ಬಿಡ್ತೈತಲ್ಲ ಫುಲ್ ಬಾಡಿ. ಇಲ್ಲ ಈ ಕೈ ಏನೋ ನಾವು ಕೆಲಸ ಮಾಡ್ಕೊಂಬರ್ತದೆ. ಇದು ಮೊಬೈಲ್ ಕೂಡ ಎತ್ತಕ್ಕಾಗಲ್ಲ ಸಾರಿ. ಅದೇ ರೀತಿಯಾಗಿ ಮನೇಲಿ 5 ಜನ ಇದ್ರೆ, ಮನೇಲಿ 3 ಜನ ಇದ್ರೆ,
ಒಬ್ಬರಲ್ಲಿ ಗಲಾಟೆ, ಒಬ್ಬರಲ್ಲಿ ಅಸಮಾಧಾನ, ಒಬ್ಬರಲ್ಲಿ ಭಿನ್ನಾಭಿಪ್ರಾಯ, ಮತ್ಸರ, ನಾನೇ ಓದಿದ್ರೆ ಮನೆಯಲ್ಲಿ 5 ಜನ ನೆಮ್ಮದಿ ಕೂಡ ಹೋಗ್ತಾ ಇರ್ತಾರೆ. 3 ಜನ ನೆಮ್ಮದಿನ ನೀನ್ ಕಳೀತಾ ಇದೆಯಾ, 5 ಜನ ನೆಮ್ಮದಿನ ನೀನ್ ಕಳೀತಾ ಇದೆಯಾ? ನೋಡೋಣ ಅದನ್ನೆಲ್ಲ ಯಾವ್ದಾದ್ರು ವಾಕ್ಯಗಳನ್ನು ಓದಿ ಫಾಸ್ಟ್ ಆಗಿ ತೆಗೆದು ಓದೋದು ನನಗೆ ಬೇಕು. ಮ್ಯಾಥ್ಯೂ ಚಾಪ್ಟರ್ 10:34 ಚೆನ್ನಾಗಿ ಕೇಳಬೇಕು. ಈಗ ಅಧ್ಯಾಯ 34 ಮ್ಯಾಥ್ಯೂ. ಆಮೇಲೆ 10:34 ಭೂಲೋಕದ ಮೇಲೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಇದು ಯಾರು ಹೇಳ್ತಾರೆ? ಏನು ಸಮಾಧಾನವನ್ನು ಬಂದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಮನುಷ್ಯ ಸಮಾಧಾನವಾಗಿ ಇದ್ದಾರೆ, ಆದಿದ್ರಲ್ಲಿ ಸಮಾಧಾನ ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ನಾವು ಹೇಳ್ಕೊಟ್ಟಿಲ್ಲ ಅಂದ್ರೆ ಕೆಲವು ವಿಷಯದಲ್ಲಿ ಸಮಾಧಾನ ಮಾಡ್ಕೊಂತೀರಿ, ಆದ್ರೆ ದೇವರ ಹತ್ರನೇ ಸಮಾಧಾನವಾಗಿಲ್ಲ. ದೇವರ ಹತ್ರ ನಾವು ದೇವ್ರ ಬಳಿಯಲ್ಲಿ ಮನುಷ್ಯನ ಬಳಿಯಲ್ಲಿ ಹೆಂಗಿದ್ರು ದೇವರ ಹತ್ರ ಕೂಡ ಹಂಗೆ ಗಲಿಬಿಲಿ ಗಲಾಟೆ ವಿರೋಧವನ್ನ ಕಟ್ಕೊಂತಾ ಇದ್ದೀರಿ. ಅವೇ ಖಡ್ಗವನ್ನ ನಾನು ಹಾಕೋದಿಕ್ಕೆ ಬಂದೆ. ಮತ್ತೆ ನಿನ್ ತಾಯಿನೇ ಪ್ರೀತಿಸಿದ್ರೆ ಯೇಸುಗಿಂತ ಜಾಸ್ತಿ, ನಿನ್ ತಂದೆನೇ ಪ್ರೀತಿಸಿದ್ರೆ ಯೇಸುಗಿಂತ ಜಾಸ್ತಿ, ನಿನ್ ಮಕ್ಕಳ ಮೇಲೆ ಮಮಕಾರ ಇಟ್ಟಿದ್ರೆ ಯೇಸುಗಿಂತ ಜಾಸ್ತಿ, ನಿನ್ ಗಂಡನ ಮೇಲೆ, ನಿನ್ ಹೆಂಡತಿ ಮೇಲೆ, ಇಷ್ಟ ವಸ್ತುಗಳ ಮೇಲೆ, ದುಡ್ಡು ಮೇಲೆ, ಆಸ್ತಿ ಮೇಲೆ ನೀನು ಪ್ರೀತಿಸಿದ್ರೆ ಯೇಸು ಏನ್ ಮಾಡ್ತಾನೆ? ಖಡ್ಗನ ಹಾಕ್ತಾನೆ. ಹಂಗೆ ಇದ್ದಿದ್ದು 4000 ವರ್ಷ ಭೂಮಿ. ಅವೇ ಮೊದಲು ಯೇಸುನ ಪ್ರೀತಿಸು, ಆಮೇಲೆ ತಂದೆ ತಾಯಿ, ಅಕ್ಕ ತಂಗಿ, ತಮ್ಮ, ಅಣ್ಣ ತಂಗಿ, ಆಮೇಲೆ ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾ. ಅವೇ ನೀನು ಯೇಸುವನ್ನ ಪ್ರೀತಿಸುವ ಸ್ಥಳದಲ್ಲಿ ನಿನ್ ತಂದೆಯನ್ನಾಗ್ಲಿ, ನಿನ್ ತಾಯಿಯನ್ನಾಗ್ಲಿ, ನಿನ್ ತಂಗಿನಾಗ್ಲಿ, ನಿನ್ನ ಅಕ್ಕನಾಗ್ಲಿ, ನಿನ್ನ ಹೆಂಡತಿ ಗಂಡನನ್ನಾಗ್ಲಿ, ನಿನ್ ಮಕ್ಕಳನ್ನಾಗ್ಲಿ ಪ್ರೀತಿಸಿದ್ರೆ ನಿನಗೆ ಯೇಸು ಮೇಲೆ ಪ್ರೀತಿ ಕಡಿಮೆ. ಆಮೇಲೆ ಸರಿನಾ? ನೆಕ್ಸ್ಟ್ ವಾಕ್ಯ ಲೂಕ್ 2:14. ಲೂಕ 2:14 ಚಾಪ್ಟರ್ 2:14. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಭೂಲೋಕದಲ್ಲಿ ಏನಂತೆ? ಸಮಾಧಾನ. ಸಮಾಧಾನ ಇದೆಯಾ? ನಿಮ್ನ ಯಾರಾದ್ರೂ ಪ್ರಶ್ನೆ ಕೇಳ್ತೀನಿ, ತಲೆ ಎತ್ತಿಯಲ್ಲ? ಸಮಾಧಾನ ಇದೆಯಾ ಸಿಸ್ಟರ್? ಸಮಾಧಾನ ಇದೆಯಾ ಸಿಸ್ಟರ್? ಸಮಾಧಾನ ಇದೆಯಾ? ಸಮಾಧಾನ ಇದೆಯಾ? ಏನಿಲ್ಲ ಆಮೇಲೆ ಅಂತ ಇದ್ದೀರಾ, ಅಲ್ಲೆಲ್ಲ ಮೇಲ್ಮೇಲೆ ಆಫ್ ಅಂತ ಇದ್ದೀರಾ. ಬೇರೆ ಯಾರು ಏನ್ ಸಮಾಧಾನ, ಏನ್ ಸಮಾಧಾನನೋ, ಏನ್ ಕುಟುಂಬನೋ, ಏನ್ ಜೀವಿತನೋ, ಏನ್ ಕೆಲಸನೋ, ಏನ್ ಗಂಡನೋ, ಏನ್ ಹೆಂಡತಿನೋ, ಏನ್ ಮಕ್ಕಳು, ಏನ್ ಜೀವಿತನೋ, ಯಾರು ದುಡಿಯೋದು, ಯಾರಿಗೋಸ್ಕರ ಇದೆಲ್ಲ ಅಂತೀರಾ ಅನ್ನಲ್ವಾ? ಅಂತೀರಾ ಅನ್ನಲ್ವಾ? ಅಂತೀರಾ ಅನ್ನಲ್ವಾ? ಅನ್ನಬಾರ್ದು ಅಂತ ಇದ್ದೀರಾ, ಅನ್ಬಾರ್ದು. ಎಲ್ಲ ಸಹಿಸ್ಕೋಬೇಕು, ಎಲ್ಲಾನು ಅನುಸರಿಸ್ಕೋಬೇಕು, ಎಲ್ಲಾನು ಅಡ್ಜಸ್ಟ್ ಮಾಡ್ಕೋಬೇಕು, ಎಲ್ಲದಕ್ಕೂ ಡಿಪೆಂಡ್ ಆಗ್ಬೇಕು. ಹಲ್ಲೆಲೂಯಾ. ಬಹಳ ಜನ ನಾನು ನೋಡ್ತೀನಿ, ನನ್ನ ಹತ್ರ ಬರುವಾಗಲೇ ಬೇಸರವಾಗಿ ಮಾತಾಡ್ತಾರೆ, ಹತ್ಕೊಂಡ್ಬಿಡ್ತಾರೆ, ಬೇಜಾರಾಗ್ಬಿಡ್ತಾರೆ, ಚಿಕಿತ್ಸೆಗೊಂಡ್ಬಿಡ್ತಾರೆ, ಬೇಸರಗೊಂಡ್ಬಿಡ್ತಾರೆ. ಅದೇನ್ ಮಾಡ್ತಾರೆ ಗೊತ್ತಾ? ನಿನ್ನ ಸಮಾಧಾನ ತೆಗೆದು ಬಿಡ್ತಾರೆ. ನಿನ್ನಲ್ಲಿ ಬೇಸರಕ್ಕೆ ಮಾತುಗಳೇ ಬರಬಾರ್ದು ಸಿಸ್ಟರ್, ಬ್ರದರ್. ನಿನ್ನೆಲ್ಲ ಬೇಸರಕ್ಕೆ ಸ್ವಲ್ಪ ಹೊತ್ತು ಕೂಡ ನಿನ್ನಲ್ಲಿ ಇರಬಾರ್ದು. ಅದು ನಿನ್ನ ಸಮಾಧಾನ ತೆಗೆದು ಬಿಡ್ತದೆ, ಅದು ನಿನ್ನ ನೆಮ್ಮದಿಯನ್ನು ತೆಗೆದು ಬಿಡ್ತದೆ, ನಿನ್ನ ಹ್ಯಾಪಿನೆಸ್ ಅನ್ನು ತೆಗೆದು ಬಿಡ್ತದೆ. ಏನ್ ಹೇಳ್ತದೆ ವಾಕ್ಯ? ಭೂಲೋಕದಲ್ಲಿ ಸಮಾಧಾನ, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯನಿಗೆ. ಯೇಸು ಕ್ರಿಸ್ತನು ಹುಟ್ಟಿದ್ದ ಕೋದಿಲೆಯಲ್ಲಿ ಇಕ್ಕಿದ್ರು, ಬಂದು ಮಕ್ಕಳನ್ನು ನೋಡಿ ದೇವದೂತರು, ಮಗುವನ್ನ ನೋಡಿ ದೇವದೂತರು ಅಲ್ಲಿ ಕುರುಬರೆಲ್ಲ ಮಹಿಮೆ ಪಡಿಸ್ತಾರೆ. ಅವಾಗ ಒಂದು ಶಬ್ದ ಕೇಳಿಸ್ತು, ಅಲ್ಲೊಂದು ಪರಲೋಕದ ದೊಡ್ಡ ಸೈನ್ಯನೇ ಇಳಿದಿತ್ತು. ಆ ಸ್ಥಳದಲ್ಲಿ ಪರಲೋಕದ ಫುಲ್ ದೊಡ್ಡ ಸೈನ್ಯನೇ ಇಳಿದಿತ್ತು. ಚಿಕ್ಕ ಮಗು, ಒಂದು ದಿನ ಮಗು, ಜೀಸಸ್ ಕ್ರೈಸ್ಟ್. ಏನಂತ ಮಹಿಮೆ ಮಾಡಿಸ್ತಾರೆ?
ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಅಂತ ಹೇಳಿದ ಮುಂಚೆ ಪರಲೋಕದಲ್ಲಿ ದೇವರಿಗೆ ಮಹಿಮೆ. ನೀನಿಲ್ಲಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ದೇವರನ್ನ ಮಹಿಮೆ ಪಡಿಸಿದ್ರೆ ಭೂಲೋಕದಲ್ಲಿರೋ ನಿನ್ನ ಮನೆ, ನಿನ್ನ ಮಕ್ಕಳು, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಜೀವನದಲ್ಲಿ ಸಮಾಧಾನ. ಇಲ್ಲದ್ರೆ ಸಮಾಧಾನ ಬರಲ್ಲ. ಸರಿನಾ? ನಿನ್ನ ಭೂಲೋಕದಲ್ಲಿ ಮೇಲಿನ ಲೋಕದಲ್ಲಿರೋ ದೇವರನ್ನ ಮಹಿಮೆ ಪಡಿಸಿದ್ರೆ ಅದರಿಂದ ದೇವರೊಂದು ಸಮಾಧಾನ ಕಳಿಸ್ತಾರೆ. ನಿನ್ನ ಜೀವನದಲ್ಲಿ ಆರಾಧನೆ ಇಲ್ವಾ? ನಿನ್ನ ಜೀವನದಲ್ಲಿ ಭಯಭಕ್ತಿ ಇಲ್ವಾ? ನಿನ್ನ ಜೀವನದಲ್ಲಿ ದೇವರಿಗಾಗಿ ಪ್ರತ್ಯೇಕಿಸಿಕೊಳ್ಳಿಲ್ವಾ? ದೇವರಿಗೋಸ್ಕರ ಜೀವಿಸಬೇಕು ಅಂತ ನೀನ್ ಮನಸ್ಸು ಮಾಡಿಲ್ವಾ? ಆರಾಧನೆ ಇಷ್ಟವನ್ನ ಮಾಡ್ತೀಯಾ? ಟೈಮ್ ಇದ್ದಾಗ ಮಾತ್ರ ಮಹಿಮೆ ಪಡಿಸ್ತೀಯಾ? ಎಲ್ಲಾ ಟೈಮು ಮಹಿಮೆ ಪಡಿಸ್ತೀಯೋ? ಅಂದ್ರೆ ದೇವರು ನಿನ್ನ ಕೇಳ್ತಾರೆ, ನೀನ್ ಎಲ್ಲಾ ಟೈಮ್ ಮಹಿಮೆ ಪಡಿಸ್ತೀನಿ, ನಿನ್ನ ಮನೆಯಲ್ಲಿ 100% ಸಮಾಧಾನ. ಪ್ರಾರ್ಥನೆ ನಿನ್ನ ಮನೆಯಲ್ಲೆಲ್ಲ ತುಂಬಿಕೊಂಡು ಶಕ್ತಿಯನ್ನ, ಅಭಿಷೇಕವನ್ನ ತುಂಬಿ ಸಮಾಧಾನವನ್ನ, ಸಂತೃಪ್ತಿಯನ್ನ ಕೊಡ್ತದೆ. ನಿನಗೂ, ನಿನ್ನ ಮಕ್ಕಳಿಗೂ, ನಿನಗೂ, ನಿನ್ನ ಹೆಂಡತಿಗೂ, ನಿನಗೂ, ನಿನ್ನ ಗಂಡನಿಗೂ, ನಿನಗೂ, ನಿನ್ನ ಸಭೆಗೂ, ನಿನಗೂ, ನಿನ್ನ ಸೇವಕರಿಗೂ, ನಿನಗೂ, ನಿಮ್ಮ ವಿಶ್ವಾಸಿಗಳಿಗೂ, ನಿಮಗೂ ಮತ್ತೊಂದು ಸಭೆಯರಿಗೂ, ನಿನಗೂ ಮತ್ತೊಂದು ಬೋಧಕರಿಗೂ ಸಮಾಧಾನ ಆಗ್ತದೆ. Praise the Lord. Praise the Lord. John chapter 20, 19 to 20. ಯೋಹಾನ ಗ್ರಂಥ 19ನೇ ಅಧ್ಯಾಯ 19ರಿಂದ 20. ಇದಲ್ಲದೆ ಪಿಲಾತನು ಒಂದು ವಿಲಾಸವನ್ನು ಬರೆದು ಆತನು ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ಅದೇನೆಂದರೆ ನಜರೇತಿನ ಯೇಸು ಯೆಹೂದ್ಯರ ಅರಸನು ಎಂಬುದೇ. ಅವರು ಯೇಸುವನ್ನು ಯಾವ ವಾಕ್ಯ ಹೋಗ್ತಾ ಇದೆಯಮ್ಮ? ಯೋಹಾನ 19:20 ಸಾರಿ, ಫಸ್ಟ್ ಅದನ್ನ ಹೇಳಿ, ಸೆಕೆಂಡ್ 19. ಅದೇ ದಿವಸದ 20, 19 to 20, 20ನೇ ಅಧ್ಯಾಯ 19ರಿಂದ 20. ಓದಿ ಸಿಸ್ಟರ್. ಅದೇ ದಿವಸದಲ್ಲಿ ಅಂದರೆ ವಾರದ ಮೊದಲನೇ ದಿನದಲ್ಲಿ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಬಳಿಗೆ ಬಂದು ಭಯದಿಂದ ತಾವಿದ್ದ ಮನೆ, ಕೇಳಿ ವಾಕ್ಯನ, ತಾವಿದ್ದ ಮನೆಯಿಂದ ಮನೆಯ ಬಾಗಿಲನ್ನು ಮುಚ್ಚಿರುವಾಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಹಲ್ಲೆಲೂಯಾ. ನಿಜ ಹೇಳ್ಬೇಕಂದ್ರೆ ಭೂಮಿಯಲ್ಲಿ ಸಮಾಧಾನ ಇರಲಿಲ್ಲ. ವಾಕ್ಯ ಬಿಡಿ, ಬರ್ಕೊಂಡ್ರ ಎಷ್ಟೊಂದು ಬೈಬಲ್ ಅಬ್ಸರ್ವೇಷನ್ ಮಾಡಬೇಕು. ನಿಮ್ಗೆ ಅರ್ಥ ಹೋಗ್ಬಿಡ್ತದೆ. ಅರ್ಥ ನಿಮ್ಗೆ ಅಲ್ಲಿ ಸಿಗಲ್ಲ. ಮನೇಲಿ ಯಾರು ಇಲ್ಲ ಹೇಳೋರು, ಹೆಚ್ಚು ಕಮ್ಮಿ ನಿಮ್ಮಲ್ಲಿ ಇರೋರಲ್ಲಿ ಯಾರು ಹೇಳೋರಿಲ್ಲ. ಆದ್ರಿಂದ ಚಕ್ಕಂತ ಬೈಬಲ್ ಬಿಟ್ಬಿಟ್ಟು ರೈಟಿಂಗ್ ಹಾಕೊಂಡು ತಲೆ ಬಿಡಿ, ಈ ವಾಕ್ಯದ ಅರ್ಥ ಕೊಟ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ನಿಮ್ಮ ಮನೆಗೆ ಹೋದ್ಮೇಲೆ ಜಾಸ್ತಿ ಬಂದು ನೋಡಿ. ಮನೇಲಿ ನೋಡ್ತೀನಿ ತಾನೇ ಬೈಬಲ್? ನೋಡ್ಬೇಕು. ಮನೇಲಿ ನೋಡ್ತೀನಿ, ಇಲ್ಲಿ ನೋಡಿದ್ರೆ ದೇವ್ರು ಇಷ್ಟಪಡೋದು. ಹಲ್ಲೆಲೂಯಾ. ಏನಿಲ್ಲ ಈ ವಾಕ್ಯದಲ್ಲಿ ಏನಂತ ಬಂದು ಹೇಳ್ತಾ ಇದ್ದಾರೆ? ನಿಮಗೆ ಸಮಾಧಾನವಾಗಲಿ. ಒಂದು ಮನುಷ್ಯನಲ್ಲಿ ಪಾಪ ಇದ್ರೆ ಸಮಾಧಾನ ಇರಲ್ಲ. ನಿನ್ನಲ್ಲಿ ಪಾಪ ವಾಸಿಸ್ತಾ ಇದ್ರೆ, ನಿನ್ನಲ್ಲಿ ಪಾಪಗಳಿದ್ರೆ ಸಮಾಧಾನ ಇರಲ್ಲ. 4000 ವರ್ಷ ಈ ಪ್ರಪಂಚ ಪಾಪ ತುಂಬಿ ಹೋಗಿತ್ತು. ಆ ಪಾಪಗಳನ್ನ ಹೋಗಲಾಡಿಸೋದಕ್ಕೆ, ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದ. ಈ ಮಾತನ್ನ ಹೇಳುವಾಗ, ಈ ವಾಕ್ಯವನ್ನ ಹೇಳುವಾಗ, ಈ ಮಾತನ್ನ ಶಿಷ್ಯರಿಗೆ ಹೇಳುವಾಗ ಯೇಸು ಕ್ರಿಸ್ತನು ಸತ್ತು 3ನೇ ದಿನದಲ್ಲಿ ಜೀವಿತರಾಗಿ ಎದ್ದಿದ್ದ. ಆಮೇಲೆ ಹೇಳ್ತಾ ಇದ್ದೇನೆ, ನಿಮಗೆ ಸಮಾಧಾನವಾಗಲಿ. ಅದಕ್ಕಿಂತ ಮುಂಚೆ ಸಿಸ್ಟರ್, ಈ ಭೂಮಿ ಮೇಲೆ ಸಮಾಧಾನ ಇರಲಿಲ್ಲ. ಮನುಷ್ಯರು ತಿಂದು ಕುಡಿದು ದೇವರಿಗೆ ಇಷ್ಟ ಮಾಡಿ ಪ್ರತಿದಿನ ಸಮಾಧಾನ ತಗೋತಾ ಇದ್ರು. ಕುಡಿದ್ರೆ ಒಂದು ರಾತ್ರಿ ಸಮಾಧಾನ ಇರ್ತದೆ, ಬೆಳಗ್ಗೆ ಕುಡಿದು ಬಿಡ್ತೀವಿ, ಮಧ್ಯಾಹ್ನವರೆಗೂ ಆ ನಿಶ್ಚಯವರೆಗೂ ಸಮಾಧಾನ ಇರ್ತದೆ. ಆಮೇಲೆ ತಿರ್ಗಾ ಬೇಕಾದ್ರೆ ಕುಡಿಬೇಕು. ಥಿಯೇಟರ್ಗೆ ಹೋಗಿ ಬರ್ತೀವಿ, ಸ್ವಲ್ಪ ಮೈಂಡ್ ಫ್ರೆಶ್ನೆಸ್ ಆಗುತ್ತೆ. ಆ ಮಾತುಗಳಿರೋರ್ಗೆ ಆಮೇಲೆ ತಿರ್ಗಾ ಸಮಾಧಾನ ಬೇಕಾದ್ರೆ ಥಿಯೇಟರ್ ತಿರುಗಿ ಹೋಗ್ಬೇಕು.
ಆಮೆನ್. ಹಾಗೆ ಪದಾರ್ಥಗಳು ಮತ್ತು ಆ ಮಿಶ್ರ ಪದಾರ್ಥಗಳು, ಕೆಲವು ಎಂಟರ್ಟೈನ್ಮೆಂಟ್ ವೇಸ್ಟ್ ಮಾತುಗಳು, ಡಬಲ್ ಮೀನಿಂಗ್ ಮಾತುಗಳು, ಟೈಮ್ ಪಾಸ್. ಅವ್ರು ಮಾತಾಡ್ದಾಗೆ ನಮ್ಗೆ ಬಿಟ್ಟ ನಮ್ಮನ್ನ, ನಮ್ಮ ಜೋಕರ್, ನಮ್ಮ ಫ್ರೆಂಡ್ ಸಖತ್ತಾಗಿ ಮಾತಾಡ್ತಾನೆ. ಅವಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಆಮೆನ್. ಹಲ್ಲೆಲೂಯಾ. ನೀವಿಬ್ರು ಎಲ್ಲಿರ್ತೀರೋ ಗೊತ್ತಿಲ್ಲ. ಎಲ್ಲಿ ಸಿಸ್ಟರ್ ಹಾಗೇನು ನಿಮಗೆ ನೀವಿಬ್ರು ಎಲ್ಲಿರ್ತೀರೋ ಗೊತ್ತಿಲ್ಲ. ಏನೋ ತಿಳ್ಕೊಳ್ಳಿ, ನಿಮಗೆ ಬಿಡ್ತೀನಿ. ಹಲ್ಲೆಲೂಯಾ. ಇದು ಬೇಜಾರು ಸಾಗುತ್ತೀನಿ, ನನಗಂತ ಹೇಳ್ತಾ ಇದ್ದೀನಿ. ಆಮೆನ್. ನಿಮ್ಗೇನ ಅವ್ರು ಅಟ್ರಾಕ್ಟ್ ಆಯ್ತು ಅಂದ್ರೆ, ಒಳ್ಳೆ ವಾಕ್ಯ ಹೇಳೋ ಮಾಸ್ಕ್ ನೋಡಿದಾಗ ಅವ್ರು ಯಾವಾಗ ಹೋಗ್ತಾರಪ್ಪ ನಿನ್ಗೆ ಅಂದ್ರೆ ಇಟ್ಸ್ ವೆರಿ ಬಿಗ್ ಮಿಸ್ಟೇಕ್. ನೀವು ಎಲ್ಲಿರ್ತೀರೋ ಗೊತ್ತಿಲ್ಲ. Hallelujah. Praise the Lord. Hallelujah. Hallelujah. Amen. ಸಮಾಧಾನ ಬೇಕಂದ್ರೆ ನಿನ್ನ ಮನೆಯಲ್ಲಿ ಪ್ರೇಯರ್ ಮಾಡಿದ್ರೆ ಸಮಾಧಾನ ಸಿಗುತ್ತೆ. ಪ್ರೇಯರು ಸಮಾಧಾನ ಕೊಡ್ತದೆ. ನೀನು ನಿನ್ನ ಹೆಂಡತಿ ಚೆನ್ನಾಗಿದ್ರೆ ಅದಕ್ಕಿಂತ ದೊಡ್ಡ ಸಮಾಧಾನ ಬೇರೆ ಯಾವುದೂ ಇಲ್ಲ. ನೀನು ನಿನ್ನ ಮಕ್ಕಳು ಚೆನ್ನಾಗಿದ್ರೆ ಅದಕ್ಕಿಂತ ದೊಡ್ಡ ಸಮಾಧಾನ ಬೇಕಾಗಿಲ್ಲ. ನೀನು ನಿನ್ನ ಅಕ್ಕಪಕ್ಕದವರು ಚೆನ್ನಾಗಿದ್ರೆ ಅದಕ್ಕಿಂತ ಸಮಾಧಾನ ಬೇರೆ ಯಾವುದೂ ಇಲ್ಲ. ಎಷ್ಟು ಸಾಹುಕಾರರು, ಎಷ್ಟು ಜನರು ಸಮಾಧಾನ ಇದ್ರೆ ಅಳಿತಾ ಇರ್ತಾರೆ ಗೊತ್ತಾ? ಸಮಾಧಾನವಿಲ್ಲವೆಂದು ಅಲೆಯುತ್ತಿರುವೆಯ, ಸಮಾಧಾನ ಇಲ್ಲವೆಂದು ಅಲೆಯುತ್ತಿರುವೆಯ. ಹಲ್ಲೆಲೂಯಾ. ಯೆಹೋವಾ ಶಾಲೋಮ್, ನಿನಗಿರುವಾಗ ಸಮಾಧಾನದಿ ನಿನ್ನ ನಡೆಸುವ ಯೇಸು ಸ್ವಾಮಿ. ಆತನೇ ನಿಜವಾದ ಸಮಾಧಾನ. ಇನ್ನೊಂದು ವಾಕ್ಯವನ್ನು ಓದಿ, ಗಲಾತ್ಯರಿಗೆ 5:22. ಗಲಾತ್ಯನ್ ಚಾಪ್ಟರ್ 5:22. ಬರ್ಕೊಂಬಿಡಿ ಬೇಗ. ಪ್ರೆಸ್ ರಿಪೋರ್ಟ್ಗಳ ತರ ಇರಬೇಕು. ಪೇಪರ್ ಅಲ್ಲಿ ಕೆಲಸ ಮಾಡ್ತಾ ನೋಡಿದ್ಯಾ? ಪ್ರೆಸ್ ಅಲ್ಲಿ ಟಿವಿ ಚಾನೆಲ್ ಅವರು, ಆಂಕರ್ಗಳು, ರಿಪೋರ್ಟರ್ಗಳು ಕೆಲಸ ಹೆಂಗ್ ಮಾಡ್ತಾರೆ ಗೊತ್ತಾ? ಆ ಮಿನಿಸ್ಟ್ರು, ಆ ಸ್ಪೋರ್ಟ್ಸ್ ಮ್ಯಾನ್, ಆ ಆರ್ಟಿಸ್ಟ್ ಮಾತಾಡ್ತಾರೆ, ಪಟ 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 ಅಂತ ಬರ್ಕೊಂಡ್ಬಿಡ್ತಾರೆ. 4 ಮಾತಕ್ಕೆ ಒಂದೇ ಅಕ್ಷರ ಬರ್ತಿರ್ತಾರೆ. ಸರಿ, ಆ ಸ್ಕೂಲ್ ನೀವು ಕರ್ಕೊಂಡು ಹೋಗ್ತೀನಿ. ಹಲ್ಲೆಲೂಯಾ. ಬೇಗ ಓದಿ ಸಿಸ್ಟರ್. ದೇವರೇ, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಒಂದು ಪ್ರೀತಿ, ಸಂತೋಷ, ಮೂರನೇದು ಸಮಾಧಾನ. ಒಟ್ಟಿಗೆ 9 ಪದಗಳಿದೆ. ಕರೆಕ್ಟಾ? ಹೆಸರು ಗೊತ್ತು? 9 ಪದಗಳಲ್ಲಿ 3ನೇ ಪದ ಯಾವುದು? ಸಮಾಧಾನ. ಆಮೆನ್. ನಿನ್ನಲ್ಲಿ ಪವಿತ್ರ ಆತ್ಮನಿಂದ ನನ್ನೊಂದಿಗೆ ಗುರುತೇನು? ನಿನ್ನ ಪವಿತ್ರ ಆತ್ಮ ನಡೆಸಿದ ನನ್ನೊಂದಿಗೆ ಗುರುತೇನು? ನಿನ್ನ ಮಕ್ಕಳ ಹತ್ರ, ಕುಟುಂಬದವರ ಹತ್ರ, ನಿಮ್ಮ ಓನರ್ ಹತ್ರ, ನಿಮ್ಮ ವರ್ಕರ್ಸ್ ಹತ್ರ, ನಿನ್ನ ಬೋಧಕನ ಹತ್ರ, ನಿನ್ನ ಸಭೆಯವರ ಹತ್ರ, ನಿನ್ನ ಅಕ್ಕಪಕ್ಕದವರ ಹತ್ರ ಸಮಾಧಾನವಾಗಿದ್ದೀಯ ಅನ್ನೋದಕ್ಕೆ ಗುರುತೇನು? ಪರಿಶುದ್ಧಾತ್ಮ ನಿನ್ನಲ್ಲಿ ಇದ್ದಾನೆ, ನಿನ್ನ ನಡೆಸ್ತಾ ಇದ್ದಾನೆ. ನಡೆಸ್ತಾ ಇದ್ದಾನೆ ಅನ್ನೋದಕ್ಕೆ ಗುರುತೇ ಒಂದು 9:9ರಲ್ಲಿ ಒಂದು ಸಮಾಧಾನ. ಇಲ್ಲಂದ್ರೆ ನೀನ್ ಪರಿಶುದ್ಧಾತ್ಮನಲ್ಲಿ ಇಲ್ಲ. ಆಮೆನ್. ಪರಿಶುದ್ಧಾತ್ಮನ ಒಬ್ಬ ವಿಶ್ವಾಸಿ ಅಂಗೀಕರಿಸಿಕೊಂಡ್ರೆ, ದೇವರ ಆತ್ಮನನ್ನ ನೀನು ತುಂಬಲ್ಪಟ್ರೆ, ನಿನ್ನಲ್ಲಿ 9 ಗುರುತುಗಳಿರ್ತದೆ. ನಿನ್ನ ಪವಿತ್ರ ಆತ್ಮ ನಡೆಸ್ತಾ ಇದ್ರೆ ಅದರಲ್ಲಿ ಒಂದು ಗುರುತು ಸಮಾಧಾನ. ಆಮೆನ್. ಹಲ್ಲೆಲೂಯಾ. ಸಮಾಧಾನ ಮಾಡ್ತೀವಿ, ಗಲಾಟೆ ಮಾಡ್ತೀವಿ. ನೀನು ಯಾರು ಹೇಳಿದ್ರಿ ಸಮಾಧಾನ ಅಂತ? ಮಿಕ್ಕವರೆಲ್ಲ ಯಾಕೆ ಹೇಳಿಲ್ಲ? ರೇಗಾಡ್ತೀರಾ? ಹಲ್ಲೆಲೂಯಾ. ಏನು ಲಾಭ ಇಲ್ಲ, ಏನು ಪ್ರತಿಫಲ ಇಲ್ಲ. ರೇಗಾಡೋದ್ರಲ್ಲಿ, ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರತಿಫಲ ಇಲ್ಲ. ತಿರ್ಗಾ ಹೇಳ್ತಾರೆ, 3rd ಟೈಮ್ ಹೇಳ್ತಾ ಇದ್ದೀನಿ, 3ನೇ ಸಾರಿ ಹೇಳ್ತಾರೆ, ಸಮಾಧಾನ ಬಿತ್ತು, ಸಮಾಧಾನ ಕುಯ್ಯಿ. ಮುಳ್ಳು ಗಿಡ ಬಿದ್ದಿದ್ರೆ
ಅವರೇ ಚಿಗಡಿಕಾಯಿ ಸಿಗುತ್ತಾ? ತೆಂಗಿನಕಾಯಿ, ಅವರೆಕಾಯಿ, ಮುಳ್ಳಗಿಡೆ. ಸಮಾಧಾನ ಹಣ್ಣನ್ನ ಬಿಟ್ಟಿದ್ರೆ ಸಮಾಧಾನ ಫಲನ ಕೊಯ್ತೀಯಾ? ಇನ್ನೊಂದು ವಾಕ್ಯ ರೋಮನ್ಸ್ 3:17. ರೋಮ 3:17. ಸಮಾಧಾನದ ಮಾರ್ಗವನ್ನೇ ಅರಿಯರು. ಸಾಕಮ್ಮ? ಕೇಳಿದ್ರೆ ಎಲ್ಲರೂ ವಾಕ್ಯ ಕೇಳಿದ್ರೆಲ್ಲ ಏನ್ ಹೇಳ್ತಾರೆ ಇಲ್ಲಿ? ಪೌಲ ಮೂಲಕ ಪರಿಶುದ್ಧಾತ್ಮ ಏನ್ ಹೇಳ್ತಾ ಇದ್ದಾರೆ? ಸಮಾಧಾನದ ಮಾರ್ಗವನ್ನೇ. ಹಾಗಾದ್ರೆ ಏನು? ತಲೆ ಎತ್ತಿಲ್ಲ, ಎಲ್ಲರೂ ತಲೆ ಎತ್ತಿದೆ. ಸಮಾಧಾನ ಮಾರ್ಗವನ್ನು ಅರಿಯದವರಂದ್ರೆ ಏನು? ಏನಂದ್ರೆ ಬ್ರದರ್ಸ್, ಏನಂದ್ರೆ ಸಮಾಧಾನ ಮಾರ್ಗವನ್ನ ಅರಿಯದವರು ಅಂದ್ರೆ ಏನು? ಜೋರಾಗಿ ಯಾರು? ಸಮಾಧಾನ ಅಂದ್ರೆ ಗೊತ್ತಿಲ್ಲ, ಸಮಾಧಾನ ಹೆಂಗಿರ್ತೈತೆ ಅನ್ನೋದೇ ಗೊತ್ತಿಲ್ಲಂತೆ, ಸಮಾಧಾನ ಹೆಂಗ್ ಪಡ್ಕೊಳ್ಳೋದು ಅನ್ನೋದೇ ಗೊತ್ತಿಲ್ಲಂತೆ, ಹೆಂಗೆ ನೀನ್ ಸಮಾಧಾನನ ಕಳ್ಕೊಂತ ಇರ್ತೀಯ ಅನ್ನೋದೇ ನಿನಗೆ ಗೊತ್ತಿಲ್ಲಂತೆ. నాకు కోపం వస్తే నేను ఏం చేస్తాను నాకు తెలియదు. నేను ఎవరో నీకు ఇంకా తెలియదు. ಸಮಾಧಾನ ಗೊತ್ತಾ ಗೊತ್ತಿಲ್ಲ ಹೇಳಿ ನನಗೆ. ನನ್ನ ತಲೆ ಕಟ್ಟಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಎಂಥವಳಂತ ನಿನ್ಗೆ ಗೊತ್ತಿಲ್ಲ, ನಾನು ಯಾರ ಮಗಳಂತ ನಿನ್ಗೆ ಗೊತ್ತಿಲ್ಲ, ನಾನು ಯಾರ ಮಗ ಅಂತ ನಿನ್ಗೆ ಗೊತ್ತಿಲ್ಲ. ಅವೇ ನಿನ್ನೊಂದು ಗತಿ ಮಾಡ್ತೀರಂದ್ರೆ ನಮ್ಮ ಅಪ್ಪನ ಮಗಳೇ ಅಲ್ಲ, ನಾನು ಉತ್ಸವಪ್ಪನ ಮಗಳ. ಏಸಪ್ಪನ ಮಗಳ, ಉತ್ಸವಪ್ಪ ಮಗಳ, ಉನ್ನತವ ಮಗಳ, ಚಂದನ ಮಗಳ. ಹೇಳಿ ಬ್ರದರ್ಸ್ ಹೇಳಿ, ಸಿಸ್ಟರ್ಸ್ ಹೇಳಿ. ಅದಕ್ಕೆ ನೀವು ಹೇಳ್ತಾ ಇದ್ದಾರೆ ಸಮಾಧಾನ ಮಾರ್ಗವನ್ನು ಅರಿಯದವರು. ನೋಡ ಅಲ್ಲೇ ಹೇಳ್ತಾರೆ, ಅವೇ ನಿನ್ನ ನಿಮ್ಮ ಅಪ್ಪನ ಮಗಳಾಗೋ ತನಕ ಸಮಾಧಾನ ಬರಲ್ಲ. ಸಮಾಧಾನ ಮಾರ್ಗವನ್ನ ಅರಿಯದವರು. ಸರಿ, ಅವ್ರಿಗೆ ನಾನೊಂದು ಮಾತು ಹೇಳ್ತೀನಿ. ನಿನ್ ಮನೆ ಸಮಾಧಾನ ನೀನ್ ಕಳೀತಾ ಇದೀಯಾ ಅಂತ ಹೇಳಿದ್ರ ಇಲ್ವಾ? ನಿನ್ ಬಾಯಿ ಮಾತು, ನಿನ್ನ ಆಕ್ಟಿವಿಟೀಸ್, ನಿನ್ ಗಂಡನ ಹತ್ರ ನಡ್ಕೊಳ್ಳೋ ನಡವಳಿಕೆ, ನಿನ್ನ ಹೆಂಡತಿ ಹತ್ರ ನಡ್ಕೊಳ್ಳೋ ಆಕ್ಟಿವಿಟೀಸ್ ನಿನ್ ಮನೆ ಸಮಾಧಾನನ ಕಳೀತಾ ಇದೆ. ಈಗ ಹೇಳಿ ವಾಕ್ಯ, ಈಗ ನೋಡ್ಕೊಳ್ಳಿ ವಾಕ್ಯ. ಸಮಾಧಾನ ಮಾರ್ಗವನ್ನ ಅರಿಯದವರು. ಗಲಿಬಿಲಿನ ಇಷ್ಟ ನಿನಗೆ? ಜಗಳನ ನಿನಗೆ ಇಷ್ಟ? ವಿರೋಧನ ನಿನಗೆ ಇಷ್ಟ? ನಿನ್ ಕುಟುಂಬ ತಾನೇ ಅದು. ನಿನ್ ಗಂಡನ ಅಲ್ವಾ? ನಿನ್ ಮಗು ಅಲ್ವಾ? ನಿನ್ ಮಗಳಲ್ವಾ? ನಿನ್ನ ಅಕ್ಕ ತಾನೆ? ನಿನ್ ತಂದೆ ತಾಯಿ ಅಲ್ವಾ? ಯಾಕೆ ಕಿತ್ಲಾಡ್ಕೊಂತೀಯ? ಅದರಿಂದ ಮನೆಯಲ್ಲಿ ಸಮಾಧಾನ. ಇವತ್ತು ಸಮಾಧಾನದ ಬಗ್ಗೆ ಹೇಳ್ತಾ ಇದ್ದೀನಿ, ಕೇಳಿ ಕೇಳಿ. ಹೊಡೆದಾಡುವ ಗಂಡ ಹೆಂಡ್ತಿದ್ದಾರೆ, ಹೊಡೆದಾಡುವ ಗಂಡ ಹೆಂಡ್ತಿದ್ದಾರೆ. ಹಲ್ಲೆಲೂಯಾ. ನೀವು ನನ್ ಕೊಟ್ಟವ, ನೀನು ಎವ್ರು ಅನ್ಕೊಂಡ? ನಾನು ನೋಡಿದ್ದೀಯ ತಿರುಗಿಸ್ಕೊಂಡು ಹೆಂಡ್ತಿನ ಫಸ್ಟ್ ಹೊಡಿತಾರೋ ಗಂಡನ ಫಸ್ಟ್ ಹೊಡಿತಾರೋ ತಿರುಗಿಸ್ಕೊಂಡು ಬಿಡ್ತಾರೆ. ಹಲ್ಲೆಲೂಯಾ. ನನಗೂ ಕೈ ಇದೆ, ಎಷ್ಟೊತ್ತು ನೀನು ಹೊಡೆಯೋದು? ನನಗೇನು ಗೊತ್ತಿಲ್ಲ ಹೊಡೆಯೋದಂತಿದೀಯಾ? ಯಾರು ಹೇಳಿ? ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋರು ಯಾರು ಹೇಳಿ? ಸಮಾಧಾನ ಸಮಾಧಾನ ಬಯಸೋರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಿಮ್ಮ ಮನೆ ಕುಟುಂಬ ಸಮಾಧಾನ ಹೆಂಗೆ ಹೋಗ್ತದೆ ಸರಿಯಾಗಿ ಕೇಳು. ಹಲ್ಲೆಲೂಯಾ. ಏನ್ ಈ ವಾಕ್ಯ ನಮ್ಗೆ ಸ್ಪಷ್ಟತೆ ಕೊಡ್ತಾರೆ? ಸಮಾಧಾನ ಮಾರ್ಗವನ್ನು ಅರಿಯದವರು. ನನ್ನ ಮಕ್ಕಳು ನನ್ನ ಸನ್ನಿಧಿಗೆ ಬರ್ತಾರೆ, ವಾರ ವಾರ ವಾಕ್ಯ ಕೇಳ್ತಾರೆ, ಕುಟುಂಬ ಪ್ರೇಯರ್ ಮಾಡ್ತಾರೆ, ಪ್ರತಿದಿನ ಮನೆಯಲ್ಲಿ ಪ್ರೇಯರ್ ಮಾಡ್ತಾರೆ, ದೇವರ ಹತ್ರ ಮಾತಾಡ್ತಾರೆ, ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾರೆ, ಕೈಗಳನ್ನು ತಟ್ಟಿ ದೇವರನ್ನ ಘನಪಡಿಸ್ತಾರೆ, ಕುಟುಂಬ ಪ್ರೇಯರ್ ಪಾಸ್ಟರ್ನ ಸಭೆನ ವಿಶ್ವಾಸಗಳನ್ನ ಕರೀತಾರೆ, ಚರ್ಚನ್ನ ಕಟ್ಕೊಡ್ತಾರೆ. ಸಮಾಧಾನವಾಗಿರಲ್ಲ. ಯಾರನ್ನ ಗಾಡಿ ಟಚ್ ಮಾಡ್ಬಿಟ್ರೆ ಅಂದ್ಬಿಡ್ತಾರೆ, ಹಿಂಗಂತಾರೆ ಅಂತಾರೆ. ಅಲ್ಲಿ ಸಮಾಧಾನ. ಕೇಸ್ ಹಾಕ್ತೀನಿ ಅಂತಾರೆ, ಕೋರ್ಟ್ಗೆ ಹೋಗೋಣ ಅಂತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಾರೆ.
ಸಮಾಧಾನ ಇದೆಯಾ? ಪೊಲೀಸ್ ಸ್ಟೇಷನ್ ಹೋಗೋದ್ರಲ್ಲಿ ಆಮೆನ್. ಕೇಸ್ ಹಾಕ್ಬಿಡ್ತೀನಿ ಅಂತೀಯ, ಆಯ್ತು ಅಂತೀಯ, ಅಷ್ಟು ಆರಾಮಲ್ಲ. ಕಾಸಿದ್ರೆ ಏನು ಆಗಲ್ಲ, ಡ್ಯೂಟಿಗೆ ಲೀವ್ ಹಾಕ್ಬಿಟ್ಟು ಹೋಗ್ಬೇಕು ಕೇಸ್ಗೆ. ಆಮೆನ್. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಕೊಲೆ ಮಾಡ್ಬಿಡ್ತಾರೆ ನಿನ್ ವಿರೋಧಿ, ಹುಷಾರ್. ಆಮೆನ್. ಭಯ ಪಡ್ಬೇಡಿ, ನಿನ್ನ ಭಯ ಕಡಿದಿಲ್ಲ. ಆಲ್ರೆಡಿ ಅಲ್ಲೇ ಇದೆಯಾ, ಅಸಮಾಧಾನದಲ್ಲಿ ಇದೆಯಾ, ಸಮಾಧಾನ ಕರೀತಾ ಇದ್ದೀನಿ. ಆಮೆನ್. ನೀನ್ ಯೇಸುವಲ್ಲಿದ್ರೆ ನಿನ್ನ ಯಾರು ಹುಟ್ಟಲ್ಲ. ನೀನ್ ಸೈತಾನಲ್ಲಿದ್ರೆ ದೇವರೇ ನಿನಗೆ ಕಳಿಸ್ಕೊಡ್ತಾನೆ ವಿರೋಧಿಗಳು. ನೀನ್ ಯೇಸುವಲ್ಲಿದ್ರೆ ನಿನ್ನ ಯಾರು ಟಚ್ ಮಾಡಕ್ಕಾಗಲ್ಲ. ನೀನ್ ಇಷ್ಟು ದಿನ ಇರಬೇಕು, ಇಷ್ಟು ದಿನ ಸೇವೆ ಮಾಡ್ಬೇಕು, ಇಷ್ಟು ದಿನ ಭೂಮಿಯಲ್ಲಿ ಇರ್ಬೇಕಂದ್ರೆ ಯಾರು ನಿನ್ನ ಶೇಕ್ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಆಮೆನ್. ಸೊ ಇನ್ಮೇಲೆ ಸಮಾಧಾನ ಮಾರ್ಗನ ತಿಳ್ಕೊ, ಸಮಾಧಾನ ಬೈಬಲ್ ಓದಿ ಓದಿ ಪಡ್ಕೋ, ಪ್ರಾರ್ಥನೆ ಮಾಡಿ ಮಾಡಿ ಪಡ್ಕೋ. ಕೋಪ ಬಂದಿದ ತಕ್ಷಣ ಕಂಟ್ರೋಲ್ ಮಾಡ್ಕೋ, ಬಾಯಿನ ಕಟ್ಟು. ಕೋಪ ಮಾಡ್ಬೇಕಾದ್ರೂ ಪಾಪ, ಆಮೆನ್. ಕೋಪ ಮಾಡ್ಬೇಕಾದ್ರೂ ಪಾಪ, ಕೋಪ ಮಾಡ್ಕೊಂಡು ಪಾಪ ಮಾಡಿದ್ರೆ ಏನೇನೋ ನಡ್ಕೋಗುತ್ತೆ. ಇವಾಗ ಒಂದು ಕಥೆ ಏನ್ ಗೊತ್ತಾ? ಹೆಂಡತಿ ಇರ್ತಾರೆ, ಗಂಡ ಬಿಟ್ಟು ಹೋಗ್ತಾರೆ ಗೊತ್ತಾ? ಗಂಡ ಹೋಗ್ಬಿಡ್ತಾನೆ ನಡುವೆ ಮನೆ ಬಿಟ್ಟು. ಆಮೇಲೆ ಈಗ ಉಲ್ಟಾ ಕೇಸ್. ಆಮೇಲೆ ಮೊದಲು ಹೆಂಡತಿ ಓಡೋಗ್ಬಿಡ್ತಾರೆ, ಆ ಮಕ್ಕಳು ಅವ್ರು ಅಲ್ಲೇ ಇರ್ತಾರೆ, ಗಂಡ ಹೋಗ್ಬಿಟ್ಟಿರ್ತಾರೆ. ಮಕ್ಕಳು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಥರ್ಡ್ ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ನಿನ್ನ ಮಾತು, ನಿನ್ನ ನಡವಳಿಕೆ, ನಿನ್ನ ಕ್ರಿಯೆ. ಆಮೆನ್. ಹಲ್ಲೆಲೂಯಾ. ಯಾಕೆ ವಯಸ್ಸಾಗಿರೋ ಮನೆ ಬಿಟ್ಟು ಹೋಗ್ಬಿಡ್ತಾರೆ? ಸರಿಯಾಗಿ ನೋಡಲ್ಲ ಸೊಸೆ, ಸರಿಯಾಗಿ ನೋಡಲ್ಲ ಮಗ, ಸರಿಯಾಗಿ ನೋಡಲ್ಲ, ಚೆನ್ನಾಗಿ ಮಾತಾಡಲ್ಲ ಮನೇಲಿರೋ ಮೊಮ್ಮಕ್ಕಳು. ಆಮೆನ್. ಇರೋ ಗಂಡ ಹೆಂಡತಿ ವಯಸ್ಸಾಗಿರೋರು ಬಿಟ್ಟು ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಯಾಕೆ ಬಿಟ್ಟು ಹೋಗೋದು ಹೇಳಿ ನೋಡೋಣ? ಯಾಕೆ ಹೇಳಿ? ಸಮಾಧಾನ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗ ಹೋಗ್ಬಿಡ್ತೀನಿ? ಯಾಕೆ? ಎಲ್ಲಾರ ಬಗ್ಗೆ ಹೇಳ್ಬಿಟ್ಟೆ. ಯಾರ್ಯಾರು ಮನೆ ಬಿಟ್ಟು ಹೋಗ್ತಾರೆ ಎಲ್ಲಾರ ಬಗ್ಗೆ ಹೇಳ್ಬಿಟ್ಟೆ. ಮನೆ ಬಿಟ್ಟು ಹೋಗೋದು ಯಾರು ಗೊತ್ತಾ? ಮನೇಲಿ ಸಮಾಧಾನ ಇಲ್ಲದೆ ಬಿಟ್ಟು ಹೋಗ್ತಾರೆ. ಯಾರು ಬಿಡ್ಬೇಡಿ, ದಯವಿಟ್ಟು ಕೇಳ್ಕೊಳ್ತೀನಿ. ಯಾರು ಬಿಟ್ಟು ಹೋಗ್ಬೇಡಿ. ಆಮೇಲೆ ನನ್ ಬೇಗ ಹೋಗ್ಬಿಡಿ, ನೀವು ಬಿಟ್ಟು ಹೋಗಲ್ಲ. ಹೋಗ್ಬಾರ್ದು, ಸಾಧಿಸ್ಬೇಕು, ಸೋತೋಗ್ಬಾರ್ದು, ನಿಲ್ಲಬೇಕು. ಕ್ರಿಸ್ತನಿಗಾಗಿ, ದೇವರಿಗಾಗಿ, ನಿನ್ನ ಕುಟುಂಬಕ್ಕಾಗಿ. ಆಮೆನ್. ಹಲ್ಲೆಲೂಯಾ. ವಾಕ್ಯವನ್ನು ಪ್ರೈಸ್ ದಿ ಲಾರ್ಡ್. ರೋಮನ್ಸ್ 5:1 ಅದೇ ಅಧ್ಯಾಯ ನಿಲ್ಲಿಸಬಹುದು. ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಹೇಳದಿದ್ದರೆ ವಾಕ್ಯನ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನದಲ್ಲಿ. ಹಲ್ಲೆಲೂಯಾ. ಹೀಗಿರಲಾಗಿ ಬಹಳ ಜನಕ್ಕೆ ವಾಕ್ಯ ಅರ್ಥ ಆಗ್ತಾ ಇಲ್ಲ. ಹಿಂಗ್ ಹೋಗ್ತಾನೆ ಬಂದ್ಬಿಟ್ಟು ಹಿಂಗ್ ಹೋಗ್ಬಿಡ್ತಾರೆ ಸೈಡ್ಗೆ. ಮಂಡಲ ಹತ್ತಿಸ್ಕೊಳ್ಳಿ, ಮಂಡಲ ಹತ್ತಿಸ್ಕೊಳ್ಳಿ ಎಲ್ಲರೂ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾಗಿರಲಾಗಿ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೀತಿವಂತರು ಯಾರು? ನೀತಿವಂತರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪಾಪಗಳೆಲ್ಲ ಹೇಳ್ಕೊಂಡು ಆಗಿರೋರು ನೀತಿವಂತರು. ಇವರು ಹೆಂಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ ಮೂಲಕ ದೇವರಲ್ಲಿ ಉಂಟಾಗಿರೋ ಸಮಾಧಾನದಲ್ಲಿ ಇರೋಣ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಆ ಸಮಾಧಾನದಲ್ಲಿ ಅಲ್ಲ ಬ್ರದರ್ ಸಿಸ್ಟರ್, ಹೆಂಡತಿ ಗಂಡ ಮಕ್ಕಳು ಮನುಷ್ಯರು ಲೋಕ ಆ ಸಮಾಧಾನದಲ್ಲ ಬ್ರದರ್. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ. ನೋಡಿ, ದೇವರು ಕೊಡೋ ಸಮಾಧಾನ ಶಾಶ್ವತವಾದದ್ದು. ಮನುಷ್ಯರು ನಿನ್ಗೊಂದ್ಸಾರಿ ಸಮಾಧಾನ ಪಡಿಸ್ತಾರೆ, 10
10 ಸಾರಿ ಬೇಜಾರು ಮಾಡ್ತಾರೆ. 10 ಸಾರಿ ಹೇಳೋದಕ್ಕಿಂತ 100 ಸಾರಿ ಎಷ್ಟು ಸಾರಿ? ಆಮೆನ್. ದೇವರ ಹಂಗಲ್ಲ, ಯಾವಾಗಲೂ ಸಮಾಧಾನ. ನೀನು ಅಳ್ಕೊಂಡು ಹೋಗೋದೆಲ್ಲ ಕಣ್ಣೀರು ಒರೆಸಿ ಕಳಿಸ್ತಾನೆ. ನೀನು ಬಾಧೆ ಪಟ್ಟು ಕುಗ್ಗೋಗಿರೋಗೆಲ್ಲ ಎಬ್ಬರಿಸ್ತಾನೆ. ನಾನು ಇದ್ದೀನಿ ಅಂತಾನೆ, ನಾನು ನಿನ್ನ ಜೊತೆಲಿ ಇದ್ದೀನಿ ಅಂತಾನೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅಂತಾನೆ, ನಾನು ಅನಾಥನಾಗಿ ಬಿಟ್ಟು ಬಿಡೋದಿಲ್ಲ ಅಂತಾನೆ, ನಾನು ನಿನಗೆ ಜೊತೆ ಇರ್ತೀನಿ ಅಂತಾನೆ. ನೋಡಿ, ವರ್ಷಾಂತ್ಯಕ್ಕೆ ಬಂದಿದ್ದೀರಾ. ಹಿಂದಿನ ದಿನಗಳಲ್ಲಿ ನಿನ್ನ ಲೈಫಲ್ಲೆಲ್ಲ ನಿನ್ನ ಕುಟುಂಬದೊಂದಿಗೆ, ನಿನ್ನ ಮಕ್ಕಳೊಂದಿಗೆ, ನಿನ್ನ ಸಭೆಯೊಂದಿಗೆ ಹೇಗಿದೆಯೋ ಗೊತ್ತಿಲ್ಲ. ವರ್ಷಾಂತ್ಯಕ್ಕೆ ಬಂದಿದೆಯಾ, ಯುಗಾಂತಕ್ಕೆ ಬಂದಿದೆಯಾ, ಸಮಾಧಾನವನ್ನ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಸಂಡೇ ಎಷ್ಟನೇ ತಾರೀಕು? ಕರೆಕ್ಟ್ ಅಲ್ವಾ? ಲಾಸ್ಟ್ ಮೆಸೇಜ್ ಈ ವರ್ಷ, ಲಾಸ್ಟ್ ಸಂಡೇ. ಆಮೆನ್. ಏದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಶಾಲೋಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೆನ್. ಸಮಾಧಾನದ ಮುಂದ್ಗಡೆ ಎಷ್ಟು ದುಡ್ಡಿಗೆ ಬಿಟ್ರೆ ಕೂಡ ಸಂತೋಷ. ಆಮೆನ್. ಹಲ್ಲೆಲೂಯಾ. ನಾನು ಒಂದು ಮನುಷ್ಯ ನೋಡಿದೆ, ದುಡ್ಡು ನೆನ್ಬಿಟ್ಟು ಮೂಸ್ ನೋಡಿ ಎತ್ತಿಕೊಂಡು ದಿನಕ್ಕೆ 3-4 ಸಾರಿ ಹಾಕಿ ನೋಡ್ತಾನೆ. 2 ಸಾರಿ 1 ಸಾರಿ ಊಟ ತಿಂತಾನೆ. ಎಷ್ಟು ಸಾರಿ ಊಟ ತಿಂತಾನೆ? ದುಡ್ಡು 4 ಸಾರಿ ತಿಂದು ನೋಡ್ತಾನೆ. ಎಷ್ಟು ಸಾರಿ? ಯಾವ್ದ್ರಲ್ಲಿ ಸಂತೋಷ ಪಡ್ತಾನೆ? ದುಡ್ಡಲ್ಲಿ ಸಮಾಧಾನ ಮಾಡ್ಕೊತಾನೆ. ಹಲ್ಲೆಲೂಯಾ. ಆಮೆನ್. ಕೊಟ್ಟಿಲ್ಲ ಅಂದ್ರೆ ಗಲಾಟೆ ಮಾಡ್ಕೊಂಡ್ಬಿಡ್ತಾನೆ ಮನುಷ್ಯ. ಕೊಟ್ಟಿಲ್ಲ ಅಂದ್ರೆ ಗಲಾಟೆ ಮಾಡ್ಬಿಡ್ತಾನೆ. ಹಲ್ಲೆಲೂಯಾ. ಆಮೆನ್. ಪಾಸ್ ಬರೆದಿರಲ್ಲ, ಅವರು ಹೇಳಿದ್ರಲ್ಲ 10 ಲಕ್ಷ ಮಂಚದ ಕೆಳಗಡೆ ಇಟ್ಕೊಂಡಿದ್ರು ಅಂತ. ಹಲ್ಲೆಲೂಯಾ. ಆಮೆನ್. ದಯವಿಟ್ಟು ದುಡ್ಡು ಮನುಷ್ಯನಿಗೆ ಸಮಾಧಾನ ಕೊಡಲ್ಲ. ದುಡ್ಡು ಮನುಷ್ಯನಿಗೆ ಸಮಾಧಾನ ಕಳೀತದೆ, ದೇವರಿಂದ ದೂರ ಮಾಡ್ತದೆ, ಪರಲೋಕದಿಂದ ದೂರ ಮಾಡ್ತದೆ, ನಿನ್ನ ಆರೋಗ್ಯನ ಕಳೀತದೆ, ನಿನ್ನ ದೇವ್ರ ಸಮಯ ಪ್ರೇಯರ್ ಟೈಮ್ನ ಕಳೀತದೆ. ಮತ್ತೆ ದುಡ್ಡಿದ್ರೆ ಶಾಪಿಂಗ್ ಅದು ಕೊಂಡ್ಕೋ, ಇದು ಕೊಂಡ್ಕೋ, ಅದು ನೋಡು, ಇದು ನೋಡು, ಆ ತಂದಿರೋ ವಸ್ತುಗಳಲ್ಲಿ ಸಂತೋಷ ಪಡ್ಕೊಂಡಿರೋ, ಹೀಗೆ ನಾವು ಅದರಲ್ಲಿ ಫಿಲ್ ಆಗ್ಬಿಡ್ತೀವಿ. ಅದನ್ನ ಇಟ್ಕೊಂಡು ದೇವ್ರು ಕೊಟ್ಟಿದ್ರೆ ಸೈಡ್ ಇಟ್ಬಿಟ್ಟು ಶಾಪಿಂಗ್ ಮಾಡಿಯಾ, ಏನ್ ಅವಶ್ಯಕತೆ ಬೇಕಾದಾಗ ಇಸ್ಕೊಳ್ಳಿಯಾ, ದೇವರಿಗೆ ಸಮಯ ಕೊಡು, ಸಮಾಧಾನ. ವಾಕ್ಯ ಏನ್ ಹೇಳ್ತಾರೆ? ಯಾವ ವಾಕ್ಯ ಓದಿದ್ರಿ? ಕ್ರಿಸ್ತನ ನಂಬಿಕೆಯಲ್ಲಿ, ಕ್ರಿಸ್ತನಲ್ಲಿ ಉಂಟಾದ, ದೇವರಲ್ಲಿ ಉಂಟಾದ ನಂಬಿಕೆಯಿಂದ ಸಮಾಧಾನದಿಂದ ಕಟ್ಟಲ್ಪಟ್ಟಿರು. ಅಂದ್ರೆ ನೀನು ದೇವರಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ನಿತ್ಯತ್ವದಲ್ಲಿ, ಪರಲೋಕದ ವಿಷಯದಲ್ಲಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ಸಂತೋಷವಾಗಿರು. ಈ ಸಂತೋಷ ನಿನಗಿಲ್ಲಂದ್ರೆ, ವಾಕ್ಯದ ಸಂತೋಷ ನಿನಗಿಲ್ಲಂದ್ರೆ, ನಿತ್ಯ ಜೀವದ ಸಂತೋಷ ನಿನಗಿಲ್ಲಂದ್ರೆ, ಪರಲೋಕದ ಸಂತೋಷ ನಿನಗಿಲ್ಲಂದ್ರೆ, ಆತ್ಮನೊಂದಿಗೆ ನಡೆಯೋ ಸಂತೋಷ ನಿನಗಿಲ್ಲಂದ್ರೆ, ಕ್ರಿಸ್ತನೊಂದಿಗೆ ನಡೆಯೋ ಸಂತೋಷ ಇಲ್ಲಂದ್ರೆ, ನಿನ್ ಪ್ರಾರ್ಥನೆಯಲ್ಲಿ ಸಂತೋಷ ಪಡಲ್ವಾ? ನೀನ್ ವಾಕ್ಯನ ಕೇಳಿ ಮರ್ತು ಬಿಡ್ತೀಯಾ? ವಾಕ್ಯದ ಸಂತೋಷ ನಿನ್ನಲ್ಲಿ ಇಲ್ವಾ? ಖಂಡಿತ ಕಳವಳ ಮಾಡ್ತದೆ, ಕಡಿಬಿಡಿ ಬರ್ತದೆ. ಆಮೆನ್. ನಿನ್ ಸಂತೋಷ ಯಾವ್ದ್ರಲ್ಲಿ? ವಾಕ್ಯದಲ್ಲಿ. ದೇವರಂದ್ರೆ ವಾಕ್ಯ ತಾನೆ, ವಾಕ್ಯ ಅಂದ್ರೆ ಯೇಸು ಸ್ವಾಮಿ ತಾನೆ, ಯೇಸು ಸ್ವಾಮಿ ಅಂದ್ರೆ ಪ್ರೇಯರ್ ತಾನೆ, ಪ್ರೇಯರ್ ಅಂದ್ರೆ ಪರಲೋಕ ತಾನೆ, ಪರಲೋಕ ಅಂದ್ರೆ ನಿತ್ಯ ಜೀವ ತಾನೆ, ನಿತ್ಯ ಜೀವ ಅಂದ್ರೆ ವಿಶ್ವಾಸ ತಾನೆ. ಇವೆ ಜೈಲಿಂಗ್. ನೀನು ಇವುಗಳಲ್ಲಿ ಸಂತೋಷ ಪಟ್ರೆ ಶಾಶ್ವತವಾದ ಸಂತೋಷ. ಈ ವಾಕ್ಯದ ಅರ್ಥ ಸಿಗ್ತಾ? ಮುಂದಿನ ವಾಕ್ಯಕ್ಕೆ ಹೊರಟೋಗೋಣ. ಎದ್ರಲ್ಲಿ ಸಂತೋಷ ಪಡ್ಬೇಕು? ಪ್ರೇಯರಲ್ಲಿ, ಕ್ರಿಸ್ತನಲ್ಲಿ, ವಾಕ್ಯದಲ್ಲಿ, ನಿತ್ಯ ಜೀವದಲ್ಲಿ, ಪರಲೋಕದಲ್ಲಿ ನಿನ್ನ ಸಂತೋಷ ಇದೆ. ಆಮೆನ್. ಹಲ್ಲೆಲೂಯಾ. ರೋಮಾಪುರ ಗ್ರಂಥ 12:18 ಪಾಸ್ 12:18. ಇದನ್ನ ಕ್ಲೀನ್ ಆಗಿ ಕೇಳಬೇಕಿಲ್ಲ. ಸಾಧ್ಯವಾದರೆ ನಿನ್ನಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ನಿಮ್ಮ ಅಣ್ಣ ಜೊತೆಯಲ್ಲಿ ಹೇಳಿ, ಎಲ್ಲರ ಸಮಾಧಾನ ಅಂತ. ನಿಮ್ಮ ಅಣ್ಣ ಜೊತೆಯಲ್ಲಿ, ನಿಮ್ಮ ತಂಗಿ ಜೊತೆಯಲ್ಲಿ, ನಿಮ್ಮ ಗಂಡನ ಜೊತೆಯಲ್ಲಿ, ನಿಮ್ಮ ಹೆಂಡತಿ ಜೊತೆಯಲ್ಲಿ, ನಿಮ್ಮ ಅಕ್ಕಪಕ್ಕದವ್ರ ಜೊತೆಯಲ್ಲಿ, ನಿಮ್ಮ ಸಭೆಯವರ ಜೊತೆಯಲ್ಲಿ, ನಿಮ್ಮ ಓನರ್ ಹತ್ರ, ನಿಮ್ಮ ವರ್ಕರ್ಸ್ ಹತ್ರ, ನಿನ್ನ ಅಕ್ಕ ತಂಗಿ ಹೊರ ಹುಟ್ಟಿದವ್ರ ಹತ್ರ, ನಿನ್ನ ತಂದೆ ತಾಯಿಗಳ ಹತ್ರ, ನಿನ್ನ ದೊಡ್ಡಮ್ಮ, ನಿನ್ನ ಚಿಕ್ಕಮ್ಮ, ನಿನ್ನ ಶತ್ರುಗಳ ಹತ್ರ ಸಮಾಧಾನ. ಇದೇ ಈ ವಾಕ್ಯದ ಅರ್ಥ. ಸಾಧ್ಯವಾದಷ್ಟು
ಹೇಳ್ತಾ ಇರಬೇಡ ಮಕ್ಕಳ ಹತ್ರ. ನೀನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ನೀನು ಇದು ಮಾಡಿದೆ, ನಾನು ಅದು ಮಾಡಿದೆ ಹೇಳ್ಬೇಡ. ನಾನೇ ಕರೆಕ್ಟು, ನೀನೇ ಸರಿಯಿಲ್ಲ, ನೀನೇ ಕರೆಕ್ಟು, ನಾನು ಸರಿಯಿಲ್ಲ ಹಂಗೆ ಹೇಳ್ಬೇಡ. ನೀನು ಕರೆಕ್ಟ್, ನಾನು ಸರಿಯಿಲ್ಲ ಅಂತ ಹೇಳಿ ಅದು ಒಪ್ಕೊಳ್ಳಲ್ಲ. ಸಮಾಧಾನ ಅಂತ ಕೆಲವನ್ನ ಸಮಾಧಾನ ಅಂತ ಸಾರಿ ಅಂತ ಮಾಡೋದು ಮಾಡಿ ಸಾರಿ ಕೇಳ್ತಾರೆ. ಅವ್ರಿಗೇನು ಅರ್ಥ ಗೊತ್ತಾ? ಸಮಾಧಾನ ಇಷ್ಟ ಸಮಾಧಾನ ಸಮಾಧಾನ ಏನ್ ಸಮಾಧಾನ? ನಾನು ಏನು ತಗಲಿಬಿಟ್ಟಿದ್ದೀನಿ ಸಾರಿ ಅಂತ ಕೋಪ ಮಾಡ್ಕೊಂತಾರೆ ಅವರು. ಸಾರಿ ಅಂದ್ರೆ ಪರವಾಗಿಲ್ಲ ಅನ್ನೋದೇ ಇಲ್ಲ, ಸೋಕೆ ಅನ್ನೋದೇ ಇಲ್ಲ. ಅದರ ಅರ್ಥ ಏನ್ ಗೊತ್ತಾ? ಸಮಾಧಾನ ಹುಡ್ತಾ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ವಾಕ್ಯ ಕ್ಲೀನ್ ಆಗಿ ಹೇಳ್ತಾರೆ. ಸಾಧ್ಯವಾದಷ್ಟು ನಿಮ್ಗೆ ಪರಿಚಯ ಇಲ್ವಲ್ಲ, ನಿಮ್ಗೆ ಅವರಿಂದ ಲಾಭ ಇಲ್ಲಲ್ಲ, ಅವ್ರ ಹತ್ರ ಕೂಡ ಸಮಾಧಾನ ಮಾಡಿ. ನಿನ್ನ ಅಕ್ಕಪಕ್ಕದವ್ರು ಗಲಾಟೆ ಮಾಡ್ತಾರೆ, ನೀನ್ ಮಾತಾಡ್ತಾನೆ ಇರು, ನೀನ್ ಕರೀತಾನೆ ಇರು, ನಿನ್ ಪ್ರೀತಿ ನೀರು ನಿನ್ ಮನೆಯವ್ರ ಹತ್ರ, ನಿನ್ ಬಂಧುವ ಹತ್ರ, ನಿನ್ ಬಳಗ ಹತ್ರ, ನಿನ್ನ ಅಕ್ಕ ತಂಗಿರ ಹತ್ರ, ನಿನ್ನ ಅಣ್ಣ ತಮ್ಮದ್ರ ಹತ್ರ ಸಮಾಧಾನವಾಗಿ. ಅವಾಗಿನ ವಾಕ್ಯದಲ್ಲಿ ಯಾರ ಹತ್ರ ಸಮಾಧಾನವಾಗಿರ್ಬೇಕಾದ್ರೆ ದೇವ್ರ ಹತ್ರ. ಈಗಿನ ವಾಕ್ಯ ಮನುಷ್ಯರ ಹತ್ರ. ತೃತೀಯ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಟ್ರೈ ಮಾಡ್ತಾನೆ ಇರು. ನೆಕ್ಸ್ಟ್ ವಾಕ್ಯ 12:18 ಆಯ್ತಲ್ಲ, 14:12 ರೋಮಾಪುರ 14:17. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಬ್ರದರ್ ಸಿಸ್ಟರ್, ತಿಂದು ಕುಡಿದು ಕುಪ್ಪಳಿಸ್ತಿರಲ್ಲ. ಬರ್ತ್ಡೇ ಪಾರ್ಟಿ, ಕ್ಲಬ್ ಡಿಸ್ಕೋ, ಕ್ಯಾಬ್ರಿ, ದೇವರ ಮಕ್ಕಳು ಸೇವಕರು ಹೋಗ್ತಾ ಇದ್ದಾರೆ ಈ ದಿನಗಳಲ್ಲಿ. ಕ್ರಿಸ್ಮಸ್ ಅಲ್ಲಿ ನಾವು ಕೂಡ ಪೂರ್ತಿಗೆ ಇಂಟ್ರೆಸ್ಟ್ ಕೊಟ್ರೆ ಪ್ರಾರ್ಥನೆಗಾಗ್ಲಿ, ವಾಕ್ಯಕ್ಕಾಗ್ಲಿ, ಬೈಬಲ್ಗಾಗ್ಲಿ ಹೆಚ್ಚಾಗಿ ಅವಕಾಶ ಕೊಟ್ಟಿಲ್ಲ. ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲ. ಪಾರ್ಟಿ, ಸಂಭ್ರಮ, ಉತ್ಸವ, ಜಾತ್ರೆ ದೇವರ ರಾಜ್ಯ ಅಲ್ಲ. ಯಾವ್ದಂತೆ ಓದಿ ಸಿಸ್ಟರ್? ನೀತಿಯು ಸಮಾಧಾನವೂ ಆಗಿದೆ, ಪವಿತ್ರಾತ್ಮನಿಂದುಂಟಾಗುವ ಆನಂದವೂ ಆಗಿದೆ. ಯಜನ ಜೀವನದಲ್ಲಿ ಆನಂದ ಇದೆ, ಯಜನ ಜೀವನದಲ್ಲಿ ಸಮಾಧಾನ ಇದೆ. ಮತ್ತೆ ಯಾಕೆ ಲಾಯರ್ಗಳನ್ನು ಓಡೋಗ್ತಾರೆ? ಸಮಾಧಾನ ಇದ್ದೀರಾ? ಆಮೆನ್, ಹಲ್ಲೆಲೂಯಾ. ನಿಮ್ಮಿಂದ ಸಾಧ್ಯವಾದಷ್ಟು ಎಲ್ಲರ ಸಂಗಡ ಸಮಾಧಾನವಾಗಿದೆ ಅಂತ ಹೇಳಿ ದೇವರ ಈ ವಾಕ್ಯದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಆಮೆನ್. ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ. ದೇವರ ರಾಜ್ಯ ಯಾವುದಂದ್ರೆ ಸಮಾಧಾನವು, ಸಂತೋಷವು, ಪವಿತ್ರಾತ್ಮನಿಂದ ಉಂಟಾಗುವ ಆನಂದವು, ನೀತಿಯು. ಈ ಮೂರು ದೇವರ ರಾಜ್ಯಕ್ಕೆ ಕರ್ಕೊಂಡು ಹೇಳಿ. ಸಮಾಧಾನ ಇದ್ದಿರೋರು ದೇವರ ರಾಜ್ಯಕ್ಕೆ ಹೋಗ್ತಾರ? ಸಮಾಧಾನ ಫಲದ ಬಗ್ಗೆ ಮಾತಾಡೋದು, ಫ್ರೂಟ್ ಬಗ್ಗೆ. ಆ ಫ್ರೂಟ್ ಇಲ್ಲ ಅಂದ್ರೆ, ಆ ಫಲ ಇಲ್ಲ ಅಂದ್ರೆ ಅದೆಲ್ಲರೂ ಹೋಗೋದು. ಜಗಳ ಆಡೋರು ಪರಲೋಕಕ್ಕೆ ಹೋಗಲ್ಲ, ಬೈಲಾಡೋರು ಪರಲೋಕಕ್ಕೆ ಹೋಗಲ್ಲ. ಕೇಸು ಕೂಡ ಜಗಳನೆ, ಕೇಸ್ ಹಾಕೋದು ಜಗಳನೆ. ಹೊಡಿಯೋದು, ಬಡಿಯೋದು, ತಿನ್ನೋದು, ಕುಡಿಯೋದು, ಕುಪ್ಪಳಿಸೋದು, ಕುಣಿಯೋದು, ಡ್ಯಾನ್ಸ್, ಡಿಸ್ಕೋ, ಕ್ಯಾಬ್ರಿ ದೇವರ ರಾಜ್ಯ. ಸಮಾಧಾನ, ನೀತಿ, ಆನಂದ. ನಿಮ್ಮೇಲೆ ಸಮಾಧಾನಕ್ಕೆ ಇಂಟ್ರೆಸ್ಟ್ ಕೊಡ್ತೀಯಾ? ಸಮಾಧಾನ ವಾಕ್ಯನ ಹೇಳಿಸ್ತೀಯಾ? ಎಲ್ಲ ಮನೇಲಿ ಪ್ರೇ ಮಾಡುವಾಗ ಜನಗಳನ್ನೆಲ್ಲ ಸೇರಿಸಿ ನಾನು ಬಂದೊಂದಿನ ವಾಕ್ಯ ಹೇಳ್ತೀನಿ ಅಂತ ಹೇಳಿ ಮನೆಯೆಲ್ಲ ಕುಟುಂಬಗಳಲ್ಲಿ ಹೆಚ್ಚು ಕಮ್ಮಿ ಬಂದು ಬಳಗನೆಲ್ಲ ಸೇರಿಸಿ ಕೂರಿಸ್ಕೋ, ನಾನು ಒಂದಿನ ಬಂದು ವಾಕ್ಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದು ಎಲ್ಲಾರ್ಗು ಅದೇ ಸಮಾಧಾನ ಸಿಸ್ಟಮ್, ಅದೇ ಸಮಾಧಾನ ಬ್ರದರ್. ದೇವರಲ್ಲಿ ಸಂತೋಷ ಪಡು. ಇನ್ನೊಂದು ವಾಕ್ಯ ಓದಿ, ಹಲ್ಲೆಲೂಯಾ. 14:19 ಓದಿ. 14:19. ಆದುದರಿಂದ ನಾವು ಸಮಾಧಾನಕ್ಕೆ ಪರಸ್ಪರ ಭಕ್ತಿ ವೃದ್ಧಿಗೂ ಹಲ್ಲೆಲೂಯಾ. ಸಮಾಧಾನ ಏನ್ ಮಾಡ್ಬೇಕಂತೆ? ಸಾಧಿಸು, ಪ್ರಯತ್ನ ಪಡು, ಸಾಧಿಸು. ಯಾರನ್ನ ಬೈಕೊಂಡು ನೀನ್ ಸುಮ್ಮನೆ ಇರು. ಹೆಂಡತಿ ಮಾತಾಡ್ಲಿ ನೀನ್ ಸುಮ್ಮನೆ ಇರು, ಗಂಡ ಮಾತಾಡಿ ನೀನ್ ಸುಮ್ಮನೆ ಇರು. ಸುಮ್ಮನೆ ಇದ್ರೆ ಆಗಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಸ್ತಾನೆ ಸೈತಾನ ನಿಮ್ಮ ಕೈಯಲ್ಲಿ
ಬಾಯಿ ಮುಚ್ಕೊಂಡಿದ್ರೆ ಹಂಗೆ ಬಾಯಿ ತೆಗೆದ್ರೆ ಸರ್ ಇವತ್ತು ಸರ್ ಅಂತ ನಾಳೆ ತಿರ್ಗಿ ಮಾತಾಡ್ತಾಳಲ್ಲ ನೀನು ಪರ್ಮನೆಂಟ್ ಆಗಿ ಮುಚ್ಚಿಬಿಟ್ರೆ ಬಾಯಿ ತೆರೆ ನೀನ್ ಮೆಂಟ್ಲಾಗೋಗ್ತಿ, ನೀನ್ ಸೈಕೋ ಆಗೋಗ್ತಿ. ಪರಲೋಕದಲ್ಲಿ ನೀನ್ ಸೈಕೋ ಆಗೋಗ್ತೀಯಾ? ಪರಲೋಕದಲ್ಲಿ ನೀನ್ ಮೆಂಟ್ಲಾಗ್ಬಿಡ್ತೀಯ. ಪ್ರೇ ಮಾಡಕ್ಕಾಗಲ್ಲ, ವಾಕ್ಯ ಕೇಳಕ್ಕಾಗಲ್ಲ. ಆಮೇಲೆ ನಿನ್ ಕುಟುಂಬ ನೀನ್ ಹೆಂಗ್ ನಡ್ಸ್ಕೊಬೇಕು ನಿನ್ ಗೊತ್ತಾಗಲ್ಲ. ಯಾಕೆ ಟೆನ್ಷನ್ ಇದೆಲ್ಲ. ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಳ ಹತ್ರ ರ್ಯಾಶ್ ಆಗಿ ಮಾತಾಡಲ್ಲ. ಮೈಂಡ್ ಒಂಥರ ಅಪ್ಸೆಟ್ ಆಗೋಗುತ್ತೆ. ಸಿಸ್ಟರ್, ಬ್ರದರ್, ನಾನು ಹೇಳೋದು ಕರೆಕ್ಟ್ ಇದೆಯಾ ಇಲ್ಲ ನೀವು ಹೇಳಿ? ನಿಜನ ಇಲ್ವಾ? ಕರೆಕ್ಟೇ ಇಲ್ವಾ? ಮಾತಾಡ್ಲಿ ಬಿಡು, ಸುಮ್ಮನೆ ಇರು. ಆಮೇಲೆ ಹಲ್ಲೆಲೂಯಾ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಬೈಬಲ್ ಭಾಷೆ ಬಿಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಮಾತಾಡದೆ ಸುಮ್ಮನೆ ಆಗ್ತಾನೆ, ಕರೆಕ್ಟು. ನೀನ್ ಮಾತಾಡದೆ ಸುಮ್ಮನೆ ಆಗ್ತಾಳೆ, ಕರೆಕ್ಟು. ರೆಡಿ, ಸರಿನೇ. ನಾಳೆನೂ ಮಾತಾಡ್ತಾನಲ್ಲ, ನೀನ್ ಪರ್ಮನೆಂಟ್ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನಷ್ಟ ಏನು ಗೊತ್ತಾ? ನೀನು ನಿನ್ ಗಂಡನ ಸರಿಯಾಗಿ, ನೀನು ನಿಮ್ಮ ಹೆಂಡತಿ ಸರಿಯಾಗಿ, ನೀನು ನಿನ್ ಮಕ್ಕಳು ಸರಿಯಾಗಿ, ನೀನು ಅನ್ಯ ಜನರು ಸರಿಯಾಗಿ ಮಾತಾಡಿ ನಿನ್ನ ದೇವ್ರ ಮುಂದೆ ಪಾಪಿ ಮಾಡ್ಕೊಂಡು ಕೆಟ್ಟೋಳು ಮಾಡ್ಕೊಂತೀಯ. ಎಷ್ಟು ಜನಕ್ಕೆ ದೇವ್ರ ವಾಕ್ಯ ಅರ್ಥ ಆಗ್ತಾ ಇಲ್ಲ? ಹಾಗಾದ್ರೆ ಇನ್ನೊಂದು ಸರಿ ಆಗ್ಬೇಕು. ಹೌದಲ್ವಾ? ಪ್ರಯತ್ನ ಮಾಡು ಅಂತ ಹೇಳ್ತಾ ಇದ್ದಾರೆ, ಹುಡುಕು ಅಂತ ಹೇಳ್ತಾ ಇದ್ದಾರೆ ಸಮಾಧಾನ. ನಾವು ಗಲಿಬಿಲಿ ಗಲಾಟೆ ಯಾವಾಗ್ಲೂ ಮಾತಾಡೋದು, ಯಾವಾಗ್ಲೂ ಸವಾಲ್ ಹಾಕೋದು, ಯಾವಾಗ್ಲೂ ಇದಾಕೋದು ಮಾಡಿದ್ರೆ ಎಲ್ಲಿದೆ ಸಮಾಧಾನ? ನಿನ್ ಮನೆ ಸಮಾಧಾನ ನೀನೇ ಕಳ್ಕೊಂತ. ನೀನ್ ಎಷ್ಟು ಸರಿ ಸುಮ್ಮನೆ ಇರೋಲ್ಲ, ಸುಮ್ಮನೆ ಆಗಿದೆ. ನೀನ್ ಮಾತಾಡೋದ್ರಲ್ಲೇ ಜಾಸ್ತಿ ಆಗಿದೆ ಮನೆ ಪ್ರಾಬ್ಲಮ್. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಮಾತು 3 ಮಾತು ಹೇಳು, 4ನೇ ಮಾತು ಮಾತಾಡ್ಬೇಡ, ಸುಮ್ಮನೆ ಆಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇನ್. ನೆಕ್ಸ್ಟ್, ಹಲ್ಲೆಲೂಯಾ. 1 ಕೊರಿಂಥಿಯನ್ 7:15. 1 ಕೊರಿಂಥದವರಿಗೆ 7:15. ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವರು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ. ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಅರ್ಥನಲ್ಲ, ಸಮಾಧಾನದಲ್ಲಿರಬೇಕಂತ ದೇವರು ನಮ್ಮನ್ನ ಯಾವ ವಿಷಯದಲ್ಲಿ ವಾಕ್ಯ ಹೇಳಿದ್ರೆ ಗಂಡ ಹೆಂಡತಿ ಬಗ್ಗೆ ವಾಕ್ಯ ಹೇಳ್ತಾರೆ. ನಿನ್ ಗಂಡ ನಂಬಿಕೆ ಇಲ್ಲದೆ ಬಿಟ್ಟು ಹೋದ್ರೆ ಹೋಗ್ಲಿ, ನೀನ್ ಮಾತ್ರ ಬಿಟ್ಟು ಹೋಗ್ಬೇಡ. ನಿನ್ ಹೆಂಡತಿ ಬಿಟ್ಟು ಹೋದ್ರೆ ಹೋಗ್ಲಿ, ನೀನ್ ಬಿಟ್ಟು ಹೋಗ್ಬೇಡ. ರಕ್ಷಣೆ ಹೊಂದಿರೋ ಗಂಡ ಆದ್ರೂ ಅಡ್ಜಸ್ಟ್ ಮಾಡ್ಕೊ. ಕ್ರಿಸ್ತ ನಂಬಿಕೆ ಇಲ್ವಾ? ಅಡ್ಜಸ್ಟ್ ಮಾಡ್ಕೊ. ಕ್ರಿಸ್ತ ನಂಬಿಕೆ ಇರೋ ಹೆಂಡತಿನ ಅಡ್ಜಸ್ಟ್ ಮಾಡ್ಕೊ. ನೋಡಿ, ಸಮಾಧಾನಕ್ಕೆ ನಮ್ಮನ್ನ ಕರೆದಿರೋದಂತಿದೆ. ಗಲಿಬಿಲಿಗ ಸಮಾಧಾನಕ್ಕ? ಸಮಾಧಾನಕ್ಕೆ ಇದೆಯಲ್ವಾ ಅದರ ವಾಕ್ಯ? ಸಮಾಧಾನದಲ್ಲಿ ಇರ್ಬೇಕಂತ ದೇವರು ನಮ್ಮನ್ನ ಕರೆದಿರೋದು. ನೀನೇ ಮುಂದ್ಗಡೆ ಹೋಗ್ಬಿಟ್ರೆ ಸೊ ಇನ್ಮೇಲೆ ಯಾವ ನೀನ್ ಸಿಗಲ್ಲ. ಈಗೆಲ್ಲ ನಡೆಯುವ ವಾಕ್ಯಕ್ಕೆ ಏನಾಗ್ತೀವಿ ನಾವು? ವಿಧೇಯರಾಗ್ತೀರಾ, ಅವಿಧೇಯರಾಗ್ತೀರಾ? ದೇವ್ರ ಹತ್ರ ನಾವು ಶತ್ರುಗಳಾಗ್ತೀರಾ, ಮಿತ್ರರಾಗ್ತೀರಾ? ಸಮಾಧಾನ ಆಗ್ತೀರಾ, ದೇವ್ರ ಹತ್ರ ಕಿತ್ಲಾಡ್ಕೊತೀರಾ? ಸೊ ಅವ್ರು ನಂಬಿಕೆ ಇಲ್ಲಂದ್ರೆ ಹೋದ್ರೆ ಹೋಗ್ಲಿ, ನೀನು ಹೋಗ್ಬೇಡ ಬಿಟ್ಟು. ನಂಬಿಕೆ ಇರೋ ಕ್ರಿಸ್ತನ ವಿಶ್ವಾಸಿನ ಜೀವನ ಮಾಡು. ಆಮೆನ್, ಹಲ್ಲೆಲೂಯಾ. ದೇವ್ರ ಚಿತ್ತ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರು. ಆಮೆನ್, ಹಲ್ಲೆಲೂಯಾ. ನೀನು ಕರೆಕ್ಟ್ ಆಗಿದ್ರೆ ನಿನ್ಗೊಂದು ಮಾತು, ಹೊರಗಡೆ ನೀನು ಅವ್ರನ್ನ ಬಿಟ್ಟು ಹೋಗ್ಬಿಟ್ರೆ ಯಾವಾಗೋ ಇದ್ದಾನೆ, ಯಾವಳೋ ಇದ್ದಾಳೆ, ಅದಕ್ಕೆ ಬಿಟ್ಟು ಅದು ನಿಜನ ಸುಳ್ಳು ಆಮೇಲೆ ನೋಡೋಣ. ಕರೆಕ್ಟಾ ಇಲ್ವಾ? ನೀನೇ ಆಗಿದ್ರೆ ನೀನ್ ಯಾರು ತಪ್ಪೋಡ್ಸಕ್ಕಾಗ, ನಿನ್ನ ಯಾರು ತಪ್ಪೋಡ್ಸಕ್ಕಾಗ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅಷ್ಟರಲ್ಲಿ ನಿನ್ನ ದೇವರು ಕಾಪಾಡಿದಾರಲ್ಲ, ಇದುವರೆಗೂ ರಕ್ಷಿಸಿದಾರಲ್ಲ, ಅಲ್ಲೇ ನೆಲೆಗೊಂಡಿದೆಯಲ್ಲ. ದೇವರು ನಾಮಕ್ಕೆ ಸ್ತೋತ್ರ.
ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣ ಅಲ್ಲ. ತಲೆ ವಾಕ್ಯ ಓದ್ಬಿಟ್ಟು ದೇವರು ಏನಕ್ಕೆ ಕಾರಣಂತೆ? ಆಮೆನ್. ನಿನ್ ಮನೆಯಲ್ಲಿ ಒಂದು ಸಮಾಧಾನ ಇಲ್ಲ, ಕೆಲವ್ರ ಮನೆಯಲ್ಲಿ ಇದೆ, ಇನ್ನೊಂದು ಮನೆಯಲ್ಲಿ ಯಾರು ಕಾರಣ ಹೇಳಿ? ಸಮಾಧಾನ ಇರೋ ಮನೆಯಲ್ಲಿ ಯಾರು ಕಾರಣ? ದೇವ್ರು. ಗಲಿಬಿಲಿಯಲ್ಲಿರೋ ಮನೆಯಲ್ಲಿ ಯಾವಾಗ ಬಂದ? ಪ್ರೇಮ್ ಮಾಡಲ್ವಾ? ವಾಕ್ಯ ಪ್ರಕಾರ ನಡೆಯಲ್ವಾ? ನಿನ್ ಬಾಯಿ ಕಟ್ಟಿಲ್ವಾ? ನಿನ್ ಗಂಡನ ಅಡ್ಜಸ್ಟ್ ಮಾಡ್ಕೊಳಲ್ವಾ? ಹೆಂಡತಿನ ಅಡ್ಜಸ್ಟ್ ಮಾಡ್ಕೊಳಲ್ವಾ? ಅಕ್ಕಪಕ್ಕ ಮನೆಯವ್ರನ್ನ ಅಡ್ಜಸ್ಟ್ ಮಾಡ್ಕೊಳಲ್ವಾ? ಮಕ್ಕಳನ್ನ ಕ್ಷಮಿಸಲ್ವಾ? ಯಾರ ಕ್ರಿಯೆ, ಯಾರ ಕಾರ್ಯ? ಸೈತಾನ ಕಾರ್ಯ. ನಿನ್ ಸ್ವಂತ ಸ್ವಭಾವ, ನಿನ್ ಸ್ವಂತ ಬುದ್ಧಿ. ನೀನ್ ಅದರ ವಾಕ್ಯ ಕೇಳಿ 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 ಸೈತಾನ್ಗೆ ಓಟ್ ಹಾಕ್ತಾ ಇದೀಯಾ, ಅಸಮಾಧಾನಕ್ಕೆ ಓಟ್ ಹೋಗ್ತಾ ಇದೀಯಾ. ಫೀಡ್ಬ್ಯಾಕ್ ಕೇಳ್ತಾರಲ್ಲ, ಫೀಡ್ಬ್ಯಾಕ್ ಕೇಳ್ತಾರೆ. ಈ ನಡುವೆ ಜಾಸ್ತಿ ಸೂಪರ್ ಮಾರ್ಕೆಟ್ ಒಳಗಡೆ ಹೋದ್ರೆ ಆಮೇನ್ ಏನು ಚೆನ್ನಾಗಿಲ್ವಾ, ಬೆಸ್ಟ್ ಇದೆಯೋ, ನಾರ್ಮಲ್ ಆಗಿದೆಯೋ, ನೀನ್ ಪ್ರೆಸ್ ಮಾಡ್ಬೇಕಲ್ಲಿ. ಆ ಪ್ರೆಸ್ ಮಾಡೋದ ನಿನ್ ಕೊಟ್ರೆ ನೀನ್ ಅಸಮಾಧಾನ ಬಟನ್ ಹೋಗ್ತಾ ಇದ್ದೆ. ಡೈಲಿ ಅಸಮಾಧಾನ ಬಟನ್ ಹೋಗ್ತಾ ಇದೀಯಾ? ಕೇಳ್ತಾರೆ ಫೀಡ್ಬ್ಯಾಕ್. ಈ ನಡುವೆ ಕಂಪ್ನಿಯಲ್ಲಿ ಇರಲ್ಲ ಮಿಷಿನ್, ಮೋರ್ ಸೂಪರ್ ಮಾರ್ಕೆಟ್ ಎಲ್ಲ ಹೋದ್ರೆ ಫೀಡ್ಬ್ಯಾಕ್ ಕೊಡಿ ಸರ್ ಅಂತ ಹೇಳ್ತಾರೆ. ನಾವು ಪ್ರೆಸ್ ಮಾಡ್ಬೇಕು, 4 ಬಟನ್ ಇರ್ತದೆ. ಆಮೇನ್. ನೀನ್ ಯಾವ ಬಟನ್ ಹೋಗ್ತಾ ಇದೀಯಾ? ಗಲಿಬಿಲಿ ಬಟನ್ ಹೋಗ್ತಾ ಇದೀಯಾ? ಸಮಾಧಾನ ಬಟನ್ ಹೋಗ್ತಾ ಇದೀಯಾ? ಹಾಟ್ ವಾಟರ್, ಕೋಲ್ಡ್ ವಾಟರ್, ನಾರ್ಮಲ್ ವಾಟರ್ ಅಂತ ಇರ್ತದೆ ಮಿಷನ್ ಅಲ್ಲಿ. 3 ಬಟನ್ ಇರ್ತದೆ. ಯಾವ್ದು ಹೋಗಿದ್ರೆ ಅದು ಬರ್ತದೆ. ಹಾಟ್ ವಾಟರ್ ಹೋಗ್ತಾ ಇದ್ರೆ, ಕೂಲ್ ವಾಟರ್ ಹೋಗ್ತಾ ಇದೀಯಾ? ಅರ್ಥ ಆಗೋದು ಕೇಳ್ತಾ ಇದೀನಿ. ಹಾಟ್ ವಾಟರ್ ಹೋಗಿದ್ರೆ ಜಗಳ ಸೈತಾನದಿಂದ ಬರೋದು. ಹಲ್ಲೆಲೂಯಾ. ನೋಡಿ ಹೇಳ್ತಾ ಇದ್ದಾರೆ, ಗಡಿಬಿಡಿ ಇದೆಯಾ, ಗಲಾಟೆ ಇದೆಯಾ, ಅಸಮಾಧಾನ ಇದೆಯಾ, ಅಸಮಾಧಾನನ, ಕಳವಳನ, ಮನೆ ಜಗಳ ಇದೆಯಾ? ಕಾರಣ ಏನಂದ್ರೆ ಗಡಿಬಿಡಿ ಸೈತಾನ. ಸಮಾಧಾನ ಇದೆಯಾ? ದೇವರು. ಸರಿ, ಈ ಗುರುತು ನೀನು ಇಟ್ಕೋ. ನಿನ್ ಮನೇಲಿ ಗಲಿಬಿಲಿ ಇದೆ ಅಂದ್ರೆ ದೇವರದಲ್ಲ, ಇದು ನಂದು, ಸೈತಾನ್ ಅಂತ ಹೇಳಿ. ಆಮೇಲೆ ನೀನ್ ಕರೆಕ್ಟ್ ಆಗಿದ್ರೆ ಸೈತಾನ. ಸರಿನಾ? ನಾನು ಹೇಳ್ತಾ ಇರೋದ ವಾಕ್ಯ ಹೇಳ್ತಾ ಇರೋದ? ವಾಕ್ಯ ಹೇಳ್ತಾನೆ. ಗಲಿಬಿಲಿ ಯಾರ್ದು? ದೇವರದಲ್ಲ. ಸಮಾಧಾನ ಯಾರ್ದು? ದೇವರದು. ಚೆನ್ನಾಗಿ ಪ್ರೇ ಮಾಡಿ ವಾಕ್ಯದಲ್ಲಿ ನಡೆದು ಜೀವಿಸು. ಸಮಾಧಾನ ನಿನ್ ಮನೆಯಲ್ಲಿ, ನಿನ್ ಜೀವನದಲ್ಲಿ ಇರ್ತದೆ. ನಿನ್ ಗಂಡನಿಗಿಲ್ಲ ಅಂದ್ರೆ ನಿನ್ಗೆ ಇರ್ತೈತೆ, ನಿನ್ ಮಕ್ಕಳಿಗಿಲ್ಲ ಅಂದ್ರೆ ನಿನ್ಗೆ ಇರ್ತೈತೆ, ನಿನ್ ಅಕ್ಕಪಕ್ಕದವ್ರಿಗಿಲ್ಲ ಅಂದ್ರೆ ನಿನ್ಗೆ ಇರ್ತೈತೆ. ನಿನ್ ಸಮಾಧಾನ ಯಾರು ನಿನ್ನಿಂದ ತೆಗಿಯಕ್ಕಾಗಲ್ಲ. ನಿನ್ನಲ್ಲಿರೋ ಸಮಾಧಾನ ನಿನ್ನಿಂದ ಯಾರು ಕಿತ್ಕೊಳಕ್ಕಾಗಲ್ಲ. ಆಮೇನ್. ಯಾರು ಎಷ್ಟನ್ನ ಕೋಪ ಮಾಡ್ಕೊಳ್ಳಿ, ಎಷ್ಟನ್ನ ಹೊಡೆಯಕ್ ಬರ್ಲಿ, ಯೇಸು ಸ್ವಾಮಿ ತರ ಮೌನವಾಗಿರ್ತೀಯ ಅಷ್ಟೇ. ಒಮ್ಮನೆ ಇರ್ತೀಯ. ಯೇಸು ಕ್ರಿಸ್ತನ ರಕ್ತ ನಿನ್ನಲ್ಲಿದ್ರೆ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಷ್ಟೇ. ನೀನು ಇದರಲ್ಲಿ ಅರ್ಥ ಮಾಡ್ಕೊಂಡ್ರೆ ಮಾಡು. ನೀನೇ ನಿಂತ್ರೆ ನಿನ್ನೆಲ್ಲ ರಕ್ತ ವೇಸ್ಟ್ ಆಗ್ತಾ ಇದೆ. ಆ ಕರ್ತನ ಭೋಜನ ತಿಂದು ನೀನು ವೇಸ್ಟ್ ಮಾಡ್ಕೊಂತ ಸಮಾಧಾನವನ್ನು ಹುಡುಕು. ಸಮಾಧಾನ ನಿನಗೆ ಸಿಗುತ್ತೆ. ಸಮಾಧಾನ ದೇವರದು, ಗಲಿಬಿಲಿ ದೇವರದು ಅಲ್ಲ. ಅಸಮಾಧಾನ ಕ್ಲೀನ್ ಆಗಿದೆ. ಮನೆಯಲ್ಲಿ ಹೋಗಿ ಇನ್ನೊಂದ್ಸಾರಿ ಓದ್ಕೊಡು. ನಮ್ಮ 3 ವಾಕ್ಯ. ಕೊಲಸ್ಸಿಯನ್ ಚಾಪ್ಟರ್ 3:15 ಫಾಸ್ಟ್ ಆಗಿ ಕೊಲಸ್ಸಿಯನ್ 3 ಅಧ್ಯಾಯ 3:15 ಓದಿ ಬೇಗ. ಕ್ರಿಸ್ತನಿಂದಾದ ಸಮಾಧಾನವನ್ನು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ಸಾಕು. ಆಮೆನ್. ಕ್ರಿಸ್ತನಿಂದಾದ ಸಮಾಧಾನ ನಿಮ್ಮ ಹೃದಯದಲ್ಲಿ. ಆಮೆನ್. ಎಲ್ಲಿರ್ಲಿ? ಹುಡುಗಿರಿಯ ಸಮಾಧಾನ ಹೃದಯದಲ್ಲಿ ಇಟ್ಕೊಳ್ಳಿ. ಕೈಯಲ್ಲ, ಕಣ್ಣುಗಳಲ್ಲ, ಕಿವಿಗಳಲ್ಲ, ಮೈಂಡಲ್ಲ. ಅದೆಲ್ಲ ಮೊಬೈಲ್, ಟಿವಿ, ಸೀರಿಯಲ್ ಅಲ್ಲಿ ಬರೋದೆಲ್ಲ ಕೈಗಳಲ್ಲಿ, ಕಣ್ಣುಗಳಲ್ಲಿ, ಕಿವಿಯಲ್ಲಿ, ನಾಲಿಗೆಯಲ್ಲಿ, ತುಟಿಯಲ್ಲಿ. ಕ್ರಿಸ್ತನಿಂದ ಉಂಟಾಗೋ ಸಮಾಧಾನ ನಿನ್ ಹೃದಯದಲ್ಲಿ. ನಿನ್ ಹೃದಯದಲ್ಲಿ ಸಮಾಧಾನ ಇದ್ರೆ ಯಾರೆಷ್ಟೇ ಕೋಪದಲ್ಲಿ ಮಾತಾಡ್ಲಿ, ನೀನ್ ಸಾಫ್ಟ್
ಪ್ರಾಂಪ್ಟಾಗಿ ಉತ್ತರ ಕೊಡ್ತಾರೆ. ಬೇಗ ಮುಗಿಸ್ತೀನಿ, ಚೆನ್ನಾಗಿ ಹೇಳಿ. ನನ್ನ ಹತ್ರ ಕಸ್ಟಮರ್ ಬರ್ತಾ ಇದ್ರು, ಕೆಲವರು ಜಗಳ ಮಾಡ್ಬಿಡ್ತಾರೆ. ಏನ್ ಮಾಡ್ಬಿಡ್ತಾ ಇದ್ರು? ನಾವು ಮಾತಾಡ್ತಾ ಇದ್ರು, ನಾನು ಜಗಳ ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ಅವ್ರ ಹತ್ರ ಕ್ರಿಸ್ತನಲ್ಲಿ ಇದ್ದಿದ್ದ ಮುಂಚೆ ಅಂಗಡಿಯಲ್ಲಿದ್ದೆ, ಜಗಳ ಮಾಡ್ತಾ ಇದ್ದೆ. ಜಗಳ ಮಾಡ್ತಾ ಇದ್ದೆ. ಕ್ರಿಸ್ತನಲ್ಲಿ ಯಾವಾಗ ಬಂದು ನನ್ನ ಹತ್ರ ಬರೋ ಕಸ್ಟಮರ್ ಜಗಳ ಮಾಡ್ತಾರೆ. ಜಗಳ ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ನಾನೇ ಓಪನ್ ಆಗಿ ನಾನು ಜಗಳ ಮಾಡಲ್ಲ, ಹೃದಯದಲ್ಲಿ ಸಮಾಧಾನ ಇರಬೇಕು. ಉತ್ತರ ಸಾಫ್ಟ್ ಆಗಿ ಕೊಡು. ಸರಿ, ಓಕೆ, ಆಯ್ತು, ಹಾ, ಓಕೆ, ಸರಿ 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 ಸರ್, ಸರಿ ಮೇಡಮ್, ಅಷ್ಟೇ. ಇದಕ್ಕಿಂತ ಹೆಚ್ಚಾಗಿ ಬಂದಿದ್ದು ಸೈತಾನ್. ಇದಕ್ಕಿಂತ ಹೆಚ್ಚಾಗಿ ಬಂದಿದ್ದು ಸೈತಾನ್ದು. ನಿನ್ ಸಮಾಧಾನ ಇಲ್ಲ ಅಂದ್ರೆ ನೀನು ಒಪ್ಕೊಳ್ಳಲ್ಲ. ಯಾಕೆ ಹೇಳು? ಸಮಾಧಾನ ಇಲ್ಲದಾಗೆ ಗಡಿಬಿಡಿಗೆ ಸೋತೋಗಿದೀಯಾ. ಜಾಸ್ತಿ ನೀನು ಆ ಕಡೆ ಇದ್ರೆ ಸಮಾಧಾನ ಮಾತುಗಳು, ಸುವಾರ್ತೆ, ಸಮಾಧಾನ ನಿನಗೆ ಅಡ್ಜಸ್ಟ್ ಆಗಲ್ಲ, ಇಟ್ಕೊಳಕ್ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಅಲ್ಲಿಂದ ಇವತ್ತು ದೇವರನ್ನ ಮೇಲೆ ಎತ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇಬ್ರಿಯ ಗ್ರಂಥ 7:2, ಇಬ್ರು ಚಾಪ್ಟರ್ 7 ಫಾಸ್ಟ್ ಆಗಿ ಓದಿ. ಅಬ್ರಹಾಮನು ತಾನು ಎಲ್ಲಾ ವಸ್ತುಗಳಲ್ಲಿ ಆಮೆನ್. 10ನೇ ಭಾಗವನ್ನು ಕೊಟ್ಟನು. ಹಲ್ಲೆಲೂಯಾ. ಇಸ್ರೇಲ್ ಅರ್ಧವು ನೀತಿ ರಾಜ ಇದಲ್ಲದೆ ಅವನು ಸಾಲೇಮಿನ ರಾಜ ಅಂದರೆ ಸಮಾಧಾನದ ರಾಜ. ಸೊಲೊಮೋನ್ ಅಂದ್ರೆ ಏನು? ಸಮಾಧಾನ. ದಾವೀದ ಅಂದ್ರೆ ನೀತಿಯ ರಾಜ. ದಾವೀದ ಅಂದ್ರೆ ಏನು? ಸೊಲೊಮೋನ್ ಅಂದ್ರೆ ಸಮಾಧಾನದ ರಾಜ. ಇವೆರಡು ಕೂಡಿರದೆ ಮೆಲ್ಕಿಜೆದೇಕನು, ಸಾಲೇಮಿನ ಅರಸನು. ಸಾಲೇಮಿನ ಅರಸನು ಅಂದ್ರೆ ಯೇಸುಗಿರೋ ಇನ್ನೊಂದು ಹೆಸರು ಸಮಾಧಾನದ ರಾಜ. ಸಮಾಧಾನದ ರಾಜ ನಿನ್ನಲ್ಲಿದ್ರೆ ಸಮಾಧಾನ ಇರ್ತದೆ. ನಿನ್ ದೇವರ ಹೆಸರೇನು ಹೇಳಿ? ಇವಾಗ ಇಲ್ಲಿ ಬಂತಲ್ಲ, ಸಮಾಧಾನದ ರಾಜ. ಅವ್ರ ಮಗಳು ನೀನು, ಅವ್ರ ಮಗನ್ ನೀನು. ಅವ್ರ ರಕ್ತದಿಂದ ತೊಳೆಯಲ್ಪಟ್ಟಿದೆ, ಅವ್ರ ಆತ್ಮದಲ್ಲಿ ನಿನಗೆ ಪಾಲಿದೆ, ಅವ್ರ ಪರಿಶುದ್ಧದಲ್ಲಿ ನಿನಗೆ ಪಾಲು ಕೊಟ್ಟಿದ್ದಾರೆ, ಅವ್ರ ರಾಜ್ಯದಲ್ಲಿ ನಿನಗೆ ಪಾಲು ಕೊಟ್ಟಿದ್ದಾರೆ. ನೀನ್ ಹೆಂಗಿದೀಯಾ? ನಿಮ್ಮ ಅಪ್ಪ ತರ ಇದೀಯಾ? ನಿಮ್ಮ ಅಪ್ಪಗೆ ಡಿಫರೆಂಟ್ ಆಗಿದೀಯಾ? ಅಪ್ಪ ತರ ಇದೆಯಾ? ಅಪ್ಪಗಿಂತ ಡಿಫರೆಂಟ್ ಆಗಿದೆಯಾ? ನಿಮ್ ರಾಜ ಸಾಲೋಮಿನ ರಾಜ, ಸಮಾಧಾನ ರಾಜ. ನೀನು ಸಮಾಧಾನವಾಗಿ. ಆಮೆನ್. ಇನ್ನೊಂದು ವಾಕ್ಯ ಹಲ್ಲೆಲೂಯಾ. ಪ್ರಕಟಣೆ ಹಲ್ಲೆಲೂಯಾ 6:4. ಆಗ ಮತ್ತೊಂದು ಕುದುರೆಯು ಕರೆದು ಬಂತು. ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದವನ ಮೇಲೆ ಭೂಮಿಯಿಂದ ಸಮಾಧಾನವನ್ನ ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವರಾಗುವಂತೆ ಮಾಡುವುದಕ್ಕೂ ಅಧಿಕಾರವು ಕೊಡಲ್ಪಟ್ಟಿದೆ. ಈಗ ನಡೀತದೆ ಬ್ರದರ್ ಸಿಸ್ಟರ್. ಈ ವಾಕ್ಯ ಈಗ ನೆರವೇರ್ತದೆ. ಈಗ ಬರ್ದು 2000 ವರ್ಷ ಆಯ್ತು. ಈ ವಾಕ್ಯ ಬರ್ದು 2000 ವರ್ಷಕ್ಕೆ ಪ್ರವಾದನೆ ವಾಕ್ಯ ಈಗ ನೆರವೇರ್ತದೆ. ಈಗ ಭೂಮಿ ಮೇಲೆ ಸಮಾಧಾನ ಇಲ್ಲ. ಈ ಮುದ್ರೆಗಳೇ ನಡೀತಾ ಇರೋದು. ಈಗ ಕೊರೋನಾ ಅನ್ನೋದು ಕೂಡ ಇಲ್ಲೇ ಇದೆ. ಸ್ವಲ್ಪ ಮೇಲೆ ನೀವು ಮುಂದೆ ಓದ್ಕೊಂಡು ಹೋದ್ರೆ ಸಿಗ್ತೈತೆ. ₹1 ನಿಮ್ಗೆ ಅಕ್ಕಿ ಕೊಡ್ತಾ ಇರೋದು ಅದು ಬರ್ದಿದೆ. ₹1 ಅಕ್ಕಿ ಕೊಡ್ತಾ ಇದಾರಲ್ಲ ರೇಷನ್ ಅಂಗಡಿಯಲ್ಲೇ, ಅದು ಬರ್ದಿದೆ. ಸಮಾಧಾನ ತೆಗೆದು ಬಿಟ್ಟಿದ್ದಾರೆ. ಸಮಾಧಾನ ಇಲ್ಲ. ಮೊದಲಿತ್ತು, ಈಗಿಲ್ಲ ಸಮಾಧಾನ. ಯಾಕೆ ನೋಡಿ, ಎಲ್ಲರೂ ಬೇಸರವಾಗಿರ್ತಾರೆ. ನಾನು ನಿಮ್ಮನ್ನ ಪ್ರಶ್ನೆ ಕೇಳಿದೆ, ಸಮಾಧಾನ ಇದೆಯಾ ಅಂತ. ಇಲ್ಲ. ಧೈರ್ಯ ಇದೆಯಾ? ಇಲ್ಲ. ಸಂತೋಷ ಇದೆಯಾ? ಇಲ್ಲ. ಆನಂದ ಇದೆಯಾ? ಇಲ್ಲ. ಏನೋ ಒಂದು ಮರಣ ಭಯ, ಏನೋ ಒಂದು ರೋಗದ ಭಯ, ಏನೋ ಒಂದು ಕುಟುಂಬ ಸಮಸ್ಯೆ, ಏನೋ ಒಂದು ಆದಾಯ, ಏನೋ ಒಂದು ಟೆನ್ಷನ್, ಏನೋ ಒಂದು ಡಿಪ್ರೆಷನ್. ಸಮಾಧಾನನೇ ಮನಸ್ಸಿನಲ್ಲಿ ತೆಗೆದುಬಿಟ್ಟಿದೆ. ಏಪ್ರಿಲ್, ಮೇ, ಜೂನ್, ಜುಲೈ ಎಲ್ಲಿ ಮನಸ್ಸಿನಲ್ಲಿ ಸಮಾಧಾನ ಆಯ್ತು? ಇತ್ತ ಇರ್ಲಿಲ್ಲ. ಹಲ್ಲೆಲೂಯಾ. ಸಮಾಧಾನವನ್ನು ತೆಗೆದುಕೊಳ್ಳೋಕೆ ಕುದುರೆ ಮೇಲೆ ಮಾತಾಡ್ತಾರೆ. ಹಲ್ಲೆಲೂಯಾ. ಇನ್ನೊಂದಿದೆ, 7 ವರ್ಷ ಉಪದ್ರವ ಕಾಲದಲ್ಲಿ ಸಮಾಧಾನನೇ
ಮಾಡಿರಲ್ಲ ಭೂಮಿ ಮೇಲೆ ಪೂರ್ತಿಯಾಗಿ. ಲಾಸ್ಟ್ ನಮ್ಮ ವಾಕ್ಯ ಕೀರ್ತನೆಗಳು 34:14 34:14. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಆರೈಸಿ ಪ್ರಯತ್ನ ಪಡು. ಕೆಟ್ಟದನ್ನ ಬಿಡು, ಒಳ್ಳೆಯದನ್ನ ಮಾಡು, ಸಮಾಧಾನ ಆರೈಸು, ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. You will try, no, ಪ್ರಯತ್ನ ಮಾಡ್ಬೋದಲ್ವಾ? ಆಮೆನ್. ಕೆಟ್ಟದನ್ನ ಬಿಡಬೇಕು. ಸಮಾಧಾನ ಬೇಕಾದ್ರೆ ಏನ್ ಮಾಡ್ಬೇಕು? ನಿನ್ನಲ್ಲಿ ಇರೋದನ್ನ ಒಳ್ಳೇದಾ? ಸುಳ್ಳು ಹೇಳೋದು ಒಳ್ಳೇದಾ? ಸಸ್ಪೆನ್ಸ್ ಸೀಕ್ರೆಟ್ ತಂದೆ ತಾಯಿಗಳ ಹತ್ರ ಇಕ್ಕೋದು ಒಳ್ಳೇದಾ? ಏನ್ ಮಾಡ್ಬೇಕಂತ ಅವನ್ನೆಲ್ಲ ಎಷ್ಟು ಜನ ಸೀಕ್ರೆಟ್ ಇಡ್ತೀರಾ? ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ ಸೀಕ್ರೆಟ್ ಏನಾದ್ರು ಇಡ್ತೀರಾ? ಗಲಾಟೆ ಬರ್ತದೆ ಮನೆ, ಸಮಾಧಾನ ಹೋಗ್ತದೆ. ಇನ್ನೇನು ಗೊತ್ತಾಗಲ್ಲ, ಗಂಡನಿಗೆ ಹೆಂಡತಿಗೆ ಗೊತ್ತಾಗಲ್ಲ ಅಂತ ಏನಾ ವ್ಯವಹಾರ ಏನಾರ ಇರಲಿ, ಏನ್ ಸೀಕ್ರೆಟ್ ಇದ್ರೆ ನಿಮ್ಗೆ ಒಂದಿನ ಪ್ರಾಬ್ಲಮ್. ಅದಕ್ಕೆ ಸೀಕ್ರೆಟ್ ಒಂದು ಇಡಬೇಡ. ಆದಷ್ಟು ನಿನ್ ಗಂಡನ ಹತ್ರ, ನಿನ್ ಹೆಂಡತಿ ಹತ್ರ, ಮಕ್ಕಳ ಹತ್ರ ಓಪನ್ ಆಗಿ. ಕೋಪ ಮಾಡ್ಕೊಳ್ಳೋದು ಬಿಡು, ಸುಳ್ಳು ಹೇಳೋದು ಬಿಡು. ಹಲ್ಲೆಲೂಯಾ. ಕೆಟ್ಟದನ್ನ ಎಲ್ಲ ಕೆಟ್ಟದಿದೆಲ್ಲ, ಆ ಕೆಟ್ಟದನ್ನ ನೀನ್ ಬಿಟ್ರೆ ಸಮಾಧಾನ. ಟ್ರೈ ಮಾಡ್ತೀಯ, ಪ್ರಯತ್ನ ಮಾಡ್ತೀಯ, ಎಲ್ಲರ ಹತ್ರ ಇರ್ತೀಯ.